ಎತ್ತಿದಾಗ ಈ ಪ್ರಶ್ನೆಗೆ ಅವರು ಸಂಸತ್ನಲ್ಲಿ ಫೆಬ್ರವರಿ 8ನೇ ತಾರೀಕು ಉತ್ತರ ಕೊಡ್ತಾ ಇಟ್ ಈಸ್ ಸಪರೇಟಿಸ್ಟ್ ಮೈಂಡ್ ಸೆಟ್ ಅನ್ನೋ ಪದ ಬಳಸಿದ್ದಾರೆ. ಪ್ರಧಾನಮಂತ್ರಿಗಳು ಅದನ್ನೇ ಹೇಳಿ, ಇದು ಅತ್ಯಂತ ಅವಮಾನಕರ, ಇಡೀ ಕರ್ನಾಟಕದ 7 ಕೋಟಿ ಜನಕ್ಕೆ ಮಾಡಿರುವಂತ ಅಪಮಾನ. ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಇದು ಪ್ರತ್ಯೇಕತಾವಾದಿ ಮನೋಭಾವ ಅನ್ನುವಂಥ ಮಾತನ್ನ ಜವಾಬ್ದಾರಿ ಸ್ಥಾನದಲ್ಲಿರುವವರು ಹೇಳ್ತಾ ಇದ್ದಾರೆ. ಇದನ್ನ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರವರ ಈ ಒಂದು ಮೆಸೇಜ್ ಇಡೀ ಕರ್ನಾಟಕದ ಜನಕ್ಕೆ ತಲುಪಬೇಕು ಮತ್ತು ಇದಕ್ಕೆ ಉತ್ತರವನ್ನು ಕೊಡಬೇಕು. ಹಾಗೆ ಅಂತೇಳಿ ಯಾವ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇಲ್ಲ, ಬಟ್ ಒಂದು ಇಡೀ ಒಕ್ಕೂಟ ತತ್ವವನ್ನ ಹಾಳು ಮಾಡ್ತಾ, ಅದು ಫಾರಂ ಲಾಸ್ ಇರ್ಬೋದು, ಸ್ಟೇಟ್ ಲಿಸ್ಟಲ್ಲಿ ಇದ್ದದ್ದನ್ನು ತಾನು ಕಾನೂನಂತ ತರುವಂಥದ್ದು ಇರ್ಬೋದು, ಎಲೆಕ್ಟ್ರಲ್ ಬಾಂಡ್ಸ್ ಪ್ರಶ್ನೆ ಇರ್ಬೋದು, ತೆರಿಗೆಗಳಲ್ಲಿ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ. ಮತ್ತು ಇದರ ಅರ್ಥ ಸಿದ್ದರಾಮಯ್ಯನವರು ಮತ್ತು ನಾವೆಲ್ಲರೂ ಹೇಳ್ತಾ ಇರೋ ಹಾಗೆ ಹಿಂದುಳಿದ ರಾಜ್ಯಗಳಿಗೆ ಹೆಚ್ಚು ಹಣಕಾಸು ಕೊಡಬಾರ್ದು ಅನ್ನುವಂಥ ವಾದ ಇಲ್ಲ 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 ಆದ್ರೆ ಅದಕ್ಕೆ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಬಿಟ್ಟು ಬೇರೆ ಮಾರ್ಗಗಳು ಬೇಕಾದಷ್ಟಿದೆ, ಅನ್ಯ ಮಾರ್ಗಗಳಿದೆ. ಉದಾಹರಣೆಗೆ ಸೆಸ್ ಮತ್ತು ಸರ್ಚಾರ್ಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಡಿವಿಷಬಲ್ ಪೂಲಿಗೆ ಸೇರಿಸಿದ್ರೆ ರಾಜ್ಯಗಳಿಗೆ ಹೆಚ್ಚು ದೊರೀತದೆ. ಆದರೆ ಒಕ್ಕೂಟ ಸರ್ಕಾರ ಈ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ತನ್ನ ತೆರಿಗೆಯ ಮೂಲವನ್ನಾಗಿ ಮಾಡಿಕೊಂಡಿದೆ. ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಅವ್ರು ಹೇಳ್ದ ಹಾಗೆ ತೆರಿಗೆ ದರಗಳನ್ನು ಸ್ಥಿರವಾಗಿಟ್ಕೊಂಡು ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಏರಿಸಿಕೊಂಡು ಅದರ ಸಂಪೂರ್ಣ ಅನುಕೂಲವನ್ನ ಒಕ್ಕೂಟ ಸರ್ಕಾರ ಅನುಭವಿಸ್ತಾ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ CAG ಅವರು ಬೇಕಾದಷ್ಟು ಕಾಮೆಂಟ್ ಮಾಡಿದ್ದಾರೆ. ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವನ್ನ ಬಳಸ್ಕೋಬೇಕು, ಆದ್ರೆ ಮಾಡ್ತಾ ಇಲ್ಲ, ಡೈವರ್ಷನ್ ಮಾಡ್ತಾ ಇದ್ದಾರೆ. ಹೀಗೆ ಎಷ್ಟು ಅಂತ ಅವ್ರ ಮೇಲೆ ದೂರ ಹೇಳ್ತಾ ಹೋಗೋದು. ಹಾಗಾಗಿ ಇದಕ್ಕೆ ಕೊನೆ ಇಲ್ಲ. ಕೊನೆ ಇರೋದು, ತಪ್ಪು ತಿಳ್ಕೋಬಾರ್ದು, ಯಾವುದೇ ಪಕ್ಷದ ಸಂಬಂಧಪಟ್ಟಾಗ ನಾನು ಮಾತನಾಡ್ತಾ ಇಲ್ಲ, ಒಬ್ಬ ನಾಗರಿಕನಾಗಿ ಮಾತನಾಡ್ತಾ ಇದ್ದೇನೆ. ಈ ಎಲ್ಲ ವಿಕೃತಿಗಳನ್ನ, ವಿಕೋಪಗಳನ್ನ, ತಪ್ಪುಗಳನ್ನ, ಸುಳ್ಳುಗಳನ್ನ ಮತ್ತು ಆ ಅಭಿವೃದ್ಧಿಯ ಪರಿಭಾಷೆಯನ್ನೇ ಭ್ರಷ್ಟಗೊಳಿಸಿದ್ದಾರೆ. ಅಭಿವೃದ್ಧಿಯ ಪರಿಭಾಷೆ ಅಂತ ಹೇಳಿದ್ರೆ ಬಂಡವಾಳದ ಬಗ್ಗೆ ಮಾತನಾಡ್ತೇವೆ, ಅನುಭೋಗದ ಬಗ್ಗೆ ಮಾತನಾಡ್ತೇವೆ, ಬಡ್ಡಿ ಬಗ್ಗೆ ಮಾತನಾಡ್ತೇವೆ, ಹೂಡಿಕೆಯ ಬಗ್ಗೆ ಮಾತನಾಡ್ತೇವೆ. ಆದರೆ ಅವರು ಅಕ್ಷತೆ ಕಾಳು ಹಂಚೋದ್ರ ಬಗ್ಗೆ, ರಾಮ ಭಜನೆಯ ಬಗ್ಗೆ, ಇದು ಅಭಿವೃದ್ಧಿನ? ಅಭಿವೃದ್ಧಿಯ ಪರಿಭಾಷೆಯನ್ನೇ ಅವರು ಭ್ರಷ್ಟಗೊಳಿಸ್ಬಿಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರ 2024ರ ಚುನಾವಣೆ. ಕರ್ನಾಟಕದ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಹಾಗೆ ಅಂತೇಳಿ ಭಾವಿಸಿ ಇಷ್ಟೊಂದು ವಿವರವಾಗಿ ಒಬ್ಬ ವಿದ್ವಾಂಸ ಕೊಡುವ ರೀತಿಯಲ್ಲಿ ವಿವರವಾಗಿ ವಿಷಯಗಳನ್ನು ಮಂಡನೆ ಮಾಡಿದಂತಹ ಕೃಷ್ಣ ಬೈರೇಗೌಡರಿಗೆ ನನ್ನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರೊಫೆಸರ್ TS ಚಂದ್ರಶೇಖರ್ ಅವರಿಗೆ ಒಂದು, ನಾವು ಕರ್ನಾಟಕ ಬರೀ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಷ್ಟೇ ಅಲ್ಲ, ದೇಶಕ್ಕೆ ಹೊರದೇಶದ ಏನು ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ ಅಲ್ಲಿ ಕೂಡ ನಮ್ಮ IT ಏನಿದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್, ಹೈಯೆಸ್ಟ್ ಎಕ್ಸ್ಪೋರ್ಟ್ ದೇಶಕ್ಕೆ ಸಂಪಾದನೆ ಮಾಡಿಕೊಡೋದು ಕೂಡ ಕರ್ನಾಟಕ. ಡಾಲರ್ ರೆವಿನ್ಯೂ ನಾವು ಸಂಪಾದನೆ ಮಾಡಿಕೊಡ್ತೇವೆ. ಯಾಕಂದ್ರೆ ಫಾರಿನ್ ಎಕ್ಸ್ಚೇಂಜ್ ಯಾವುದೇ ದೇಶದ ಸೆಕ್ಯೂರಿಟಿಗೆ ಮೋಸ್ಟ್ ಇಂಪಾರ್ಟೆಂಟ್. ಆ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗು ಕೂಡ ಕರ್ನಾಟಕದಿಂದ ಬರುತ್ತೆ. ಎರಡನೇದು ಅವ್ರು ಹೇಳಿದ್ದು ಒಕ್ಕೂಟ ವ್ಯವಸ್ಥೆ ಬಗ್ಗೆ ನೋಡಿ. ಒಂದು, ನಾನು ಕಾಂಗ್ರೆಸ್ ಪಾರ್ಟಿ, ನಾನು ಆದ್ರೂ ಮುಚ್ಚುಮರ ಇಲ್ಲದೆ ಹೇಳ್ತೇನೆ, ಈ ಒಕ್ಕೂಟದಲ್ಲಿನ ಈ ಆಂತರಿಕ ಸ್ವಲ್ಪ ಸಂಘರ್ಷಗಳು ಯಾವತ್ತೂ ಇದಾವೆ, ಇವತ್ತೇನಲ್ಲ, ಆಯ್ತಾ? ನಮ್ಮ ದೇಶ ಹುಟ್ಟಿದಾಗಿಂದಾನು ಕೂಡ ಇದು ಸ್ವಲ್ಪ ಸೆಂಟ್ರಿಫ್ಯೂಗಲ್ ಅಂಡ್ ಸೆಂಟ್ರಿಪಿಟಲ್ ಫೋರ್ಸಸ್ ಆವಾಗ್ಲಿಂದಾನು ಕೂಡ ಇದಾವೆ. ಆದ್ರೆ ಪ್ರತಿ ಬಾರಿ ಇದು ಬಂದಾಗ್ಲೂ ಕೂಡ ಏನಾಗ್ತಾ ಇತ್ತು ಅಂದ್ರೆ, ವಾದ ಪ್ರತಿವಾದ ಮಾಡ್ತಕ್ಕಂಥವ್ರು ಒಂದ್ ಕಡೆ ಹೆಂಗೋ ಒಂದ್ ಮೆಕ್ಯಾನಿಸಮ್ ಅಲ್ಲಿ ಕೂತ್ಕೊಂಡು ಏನೋ ಒಂದು ಕಾಂಪ್ರಮೈಸ್ಗೆ ಬರ್ತಾ ಇತ್ತು, ಸಮಾಲೋಚನೆ ಮಾಡಿ, ರೈಟ್? ಹಂಗ್ ಮಾಡ್ಕೊಂಡು ಫಸ್ಟ್ ಅವ್ರು ನಮ್ಮನ್ನ ಬೈಯೋರು, ನಾವು ಅವ್ರನ್ನ ಬೈತಾ ಇದ್ವಿ. ಆಮೇಲೆ ಆಯ್ತು ಬನ್ರಬ್ಬ ಕೂತು ಮಾತಾಡೋಣ ಅಂತ ಏನೋ
ಬ್ಯಾಕ್ ಡೋರ್ ಚಾನಲ್ ಅಲ್ಲೋ ಅಥವಾ ಟೇಬಲ್ ಸುತ್ತ ಕೂತ್ಕೊಂಡು ಒಂದು ಕಾಂಪ್ರಮೈಸ್ಗೆ ಬರ್ತಾ ಇದ್ವಿ. ಆದ್ರೆ ಈಗೇನಾಗಿದೆ, ನಮ್ಮ ನೋವು ಹೇಳ್ಕೊಂಡ್ರೆ, ನಮ್ಮ ಹಕ್ಕು ಕೇಳಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆ, ಈಗ ದಾಳಿ. ಸಪರೇಟಿಸ್ಟ್ ಮೈಂಡ್. ನಮ್ಮನ್ನ ನೀವು ಇವರು ಒಕ್ಕೂಟ ವಿರೋಧಿಗಳು ಅಂತೇಳಿ ನಮ್ಮನ್ನ ಸಪರೇಟಿಸ್ಟು ಅಂತ ಕರೆದು ಅವಮಾನ ಮಾಡುವಂತಹದ್ದು, ಅವಹೇಳನ ಮಾಡುವಂತಹದ್ದು. ಇದು ಚಂದ್ರಶೇಖರ್ ಅವರು ಹೇಳ್ದಾಗೆ ಇದು ಡೆಫಿನೆಟ್ಲಿ ಒಕ್ಕೂಟ ವ್ಯವಸ್ಥೆಗೆ ಪೂರಕವಾದಂತಹದ್ದು ಅಲ್ಲ. ನಾನು ಅದನ್ನೇ ಮನೆ ಯಜಮಾನರ ಉದಾಹರಣೆ ಕೊಟ್ಟು ಹೇಳಿದ್ದು. ಮನೆಯಲ್ಲಿ ಮಗಳು ಜಗಳ ಮಾಡಿದ್ರೆ ಎತ್ತಿ ಹೊರಗಾಗ್ತೀರಾ ನೀವು? ನೀನು ಮನೆ ಹಾಳ ಅಂತೇಳಿ ಹೋಗಿ ಮನೆ ಬಿಟ್ಟು ಅಂತ ಹೇಳ್ತೀವ? ಬೈತೀವಿ, ಆಮೇಲೆ ಕರೆಸಿ ಕೂತ್ಕೊಂಡು ಏಯ್ ಊಟ, ನಮ್ಮ ತಂದೆ ನಾನು ಜಗಳ ಆಡಿದ್ರೆ ಎಲ್ಲಿವರೆಗೂ ಜಗಳ ಅಂದ್ರೆ, ನಾವು ಸಿಟ್ಟು ಮಾಡ್ಕೊಂಡ್ರು ಕೂಡ ಏಯ್ ಅನ್ನದ ಮೇಲೆ ಯಾವ್ದೋ ನಿಂದು ಸಿಟ್ಟು, ಬಾ ಜೊತೆಲಿ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ನಮ್ಮ ತಂದೆ ರೂಲ್ಸ್. ಊಟಕ್ಕೆ ಮಾತ್ರ ಯಾವುದು ಸಿಟ್ಟು ಇಲ್ಲ, ಜಗಳ ಇಲ್ಲ, ಕೂತ್ಕೊಂಡು ಊಟ ಮಾಡು ಅಂತೇಳಿ. ಅದು ತಂದೆ ಸ್ಥಾನದಲ್ಲಿ ಅವ್ರು ಮಾಡ್ತಾ ಇದ್ದಂತ ಕೆಲಸ. ಹಂಗೆ ತಂದೆ ಸ್ಥಾನದಲ್ಲಿರೋರು ಸ್ವಾಮಿ ನನ್ಗೆ ನ್ಯಾಯ ಕೊಡಿ ಅಂದ್ರೆ, ನೀನು ದೇಶದ್ರೋಹಿ ಅಂತ ಬೈದ್ರೆ, ಮನೆ ಹಾಳ ಅಂತ ಬೈದ್ರೆ, ಇದನ್ನ ಪರಿಹಾರ ಮಾಡ್ಕೊಂಡು ಹೋಗೋದ? ನಾನು ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ, ಕರೀರಿ, ಟೇಬಲ್ ಮುಂದೆ ಕೂತ್ಕೊಳ್ಳೋಣ, ಮಾತಾಡೋಣ. ಇಲ್ಲಪ್ಪ ನೀನ್ ಹಿಂಗ್ ಹೇಳ್ತಾ ಇದೀಯಾ, ಇದು ವಾಸ್ತವಾಂಶ ಹಿಂಗಿದೆ ಅಂತೇಳಿ ಏನೋ ಒಂದು ವಯ ಮೀಡಿಯಾ ಮಾಡ್ಕೊಂಡು ಹೋಗೋಣ. ನಾನು ಕೇಳಿದ್ದೆ ತಪ್ಪು ಅನ್ನೋ ಆಗಿದ್ರೆ ಅಲ್ಲಿಗೆ ನೀವು ಬ್ರಿಟಿಷರಿಗಿಂತ ಏನ್ ವ್ಯತ್ಯಾಸ ನಿಮಗೆ? ಅವರಿಂದ ನಾನು ಸ್ವಾತಂತ್ರ್ಯ ಪಡ್ಕೊಂಡಿದ್ದು ಏನಕ್ಕೆ? ನಿಮ್ಗೆ ಗುಲಾಮ್ಗಿರಿ ಮಾಡ್ಲಿಕ್ಕ? ಟಿ ಆರ್ ಚಂದ್ರಶೇಖರ್ ಅವ್ರಿಗೆ ಧನ್ಯವಾದಗಳು. ಕೃಷ್ಣ ಬೈರೇಗೌಡರು ಹೇಳಿದ್ದು ಯಾವುದನ್ನ ನಾವು ರಾಜಕೀಯ ಮುತ್ಸದ್ದಿತನ ಅಂತ ಹೇಳ್ತೇವೋ, ಸ್ಟೇಟ್ಮೆಂಟ್ಶಿಪ್ ಅಂತ ಹೇಳ್ತೀವೋ, ಅದು ವಿವಾದಗಳು ಉಂಟಾದಾಗ ಅದಕ್ಕೆ ಸಂಬಂಧಪಟ್ಟಂತ ಪಕ್ಷಗಳು ಕೂತ್ಕೊಂಡು ಚರ್ಚೆ ಮಾಡಬೇಕು, ಸಮಾಲೋಚನೆ ಮಾಡಬೇಕು, ಪರಿಹಾರ ಕಂಡ್ಕೋಬೇಕು. ಆದ್ರೆ ಇದ್ರ ಬಗ್ಗೆ ಕಾಳಜಿಯೇ ಇಲ್ಲದ ಹಾಗೆ ಮತ್ತು ಒಕ್ಕೂಟ ತತ್ವದ ಅಪಾಯದ ಮೂಲದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇರುವ ಅಪಾಯವನ್ನು ಕೂಡ ನಾವು ಒಂದು ಉದಾಹರಣೆ ಕೊಡ್ತೇನೆ. ಮೆಡ್ರಾಸ್ಗೆ ಕುಡಿಯಕ್ ನೀರಿಲ್ಲ ಅಂದಾಗ ಇಂದಿರಾ ಗಾಂಧಿ ಆ ತಮಿಳುನಾಡು, ಆಂಧ್ರ, ಅವತ್ತು ಕರ್ನಾಟಕ ಮೂವರ್ನು ಕರೆಸ್ಬಿಟ್ಟು, ಮೆಡ್ರಾಸ್ಗೆ ಪಾಲೇ ಇರ್ಲಿಲ್ಲ ಆದ್ರೂ ನಮ್ಮ ತುಂಗಭದ್ರಾದಲ್ಲಿ ITMC ಅವ್ರು ಕೊಡಿಸ್ಕೊಟ್ರು. ಕೃಷ್ಣಾದಲ್ಲಿ ಅವ್ರಿಗೆ ಪಾಲೇ ಇರ್ಲಿಲ್ಲ, ಆದ್ರೂ ಇಂದಿರಾ ಗಾಂಧಿ ಅವರು ಕರೆಸಿ 3 ರಾಜ್ಯಗಳನ್ನ ಕೂರಿಸಿ ಮನೆ ಯಜಮಾನಿಯಾಗಿ ಹಂಚ್ಕೊಂಡು ಹೋಗ್ರಪ್ಪ, ಎಲ್ಲಾರು ಜಗಳ ಆಡ್ಬೇಡಿ ಅಂತ ಹೇಳಿದ್ರು. ನಮ್ಮ ಭಾರತಕ್ಕೆ ಶ್ರೀಲಂಕಾಗೆ ಸಂಘರ್ಷ ಆದಾಗ ಹಾಗೆ ರಾಜೀವ್ ಗಾಂಧಿ ಅವರು ಅವ್ರ ಜೊತೆ ಸಂಧಾನ ಮಾಡಿ ಒಂದು ಸೆಟಲ್ಮೆಂಟ್ ಮಾಡಿದ್ರು. ಹಾಗೆ ಪಂಜಾಬ್ ರಾಜ್ಯದಲ್ಲಿ ಭಯೋತ್ಪಾದಕತನ ಬೆಳೆದಾಗ ಲೋಂಗೋವಾಲ್ ಅವ್ರ ಜೊತೆಗೆ ಚರ್ಚೆ ಮಾಡಿ ರಾಜೀವ್ ಲೋಂಗೋವಾಲ್ ಅಕಾರ್ಡ್ ಅನ್ನ ಮಾಡಿ ಅಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಕಾರಣ ಆಯ್ತು. ವಾಜಪೇಯಿ ಅವರು ಈ ಕೆಲಸ ಸ್ವಲ್ಪ ಮಾಡ್ತಾ ಇದ್ರು. ಆದ್ರೆ ಈಗ ಅದು ಯಾವ ದಿನಗಳೋ ಯಾವ ಭಾರತನೋ ಅನ್ನಿಸ್ತಾ ಇದೆ ಇವತ್ತಿನ ಬೈಗುಳಗಳನ್ನ ನಾವು ನೋಡಿದ್ರೆ. ಟಿ ಆರ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಈಗ ನಮ್ಮ ಜೊತೆ ಜಾಗೃತ ಕರ್ನಾಟಕದ ಸೀತಾ ಅವರಿದ್ದಾರೆ. ಅವರು ತಮ್ಮ ಅನಿಸಿಕೆ ಅಥವಾ ಪ್ರಶ್ನೆಯನ್ನ ಕೇಳ್ತಾರೆ. ಸರ್ ನಮಸ್ತೆ. ತುಂಬ ಸವಿವರವಾಗಿ ನಮ್ಗಾಗಿರುವಂಥ ಅನ್ಯಾಯವನ್ನು ನೀವು ಹೇಳಿದ್ದೀರಾ. ಮುಖ್ಯವಾಗಿ ನೀವು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ GST ಮತ್ತು ಸರ್ಚಾರ್ಜಲ್ಲಿ ನಮ್ಗೇನು ಅನ್ಯಾಯ ಆಗಿದೆ ಅಂತ ಹೇಳಿದ್ದೀರಾ. ಆದರೆ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ನೋಡಿದ್ರು ಕೂಡ ನಾವು ಡೆಫಿನೆಟ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಆದರೆ ಅದಕ್ಕೆ ಮುಖ್ಯವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಬಂದು ಬೆಂಗಳೂರು. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದ ಥರನೇ ನಮಗೆ ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಸೆಮಿಕಂಡಕ್ಟರ್ ಹಬ್ ಆಗಿರ್ಬೋದು, ಎಲ್ಲ ಬೆಂಗಳೂರು ಆಗಿರೋದ್ರಿಂದ ಮುಖ್ಯವಾದಂಥ ಡೈರೆಕ್ಟ್ ಟ್ಯಾಕ್ಸು ನಾವು ಕೊಡ್ತಿದ್ದೇವೆ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಬೆಂಗಳೂರಿಂದ ಹೆಚ್ಚು ಓಟು BJPಗೆ ಹೋಗಿದೆ. ಸೊ ಈಗ ಚುನಾವಣೆ ಕೆಲವು ದಿನಗಳಲ್ಲಿ ಬರ್ತಿದೆ. ಈ ಒಂದು ಸಂದರ್ಭದಲ್ಲಿ ಏನು ಸಂದೇಶನ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಬೆಂಗಳೂರಲ್ಲಿ ಮೊನ್ನೆ ಮೇಡಮ್ ಸೀತಾರಾಮನ್ ಅವರೇ 1 ತಿಂಗಳು 2 ತಿಂಗಳಿಂದ ಬಂದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇನ್ಕಮ್ ಟ್ಯಾಕ್ಸು ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ದರ, ಗ್ರೋತ್ ಇನ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಇಯರ್ ಟು ಇಯರ್ ಇಸ್ ಹೈಯೆಸ್ಟ್ ಇನ್ ಬ್ಯಾಂಗ್ಳೂರ್ ಸರ್ಕಲ್ ಅಂತ ಹೇಳಿದ್ರು. 2 ತಿಂಗಳಿಂದ ಅವ್ರದ್ದು ಸ್ಟೇಟ್ಮೆಂಟ್ ತೆಗೆದು ನೋಡಿ, ಬ್ಯಾಂಗ್ಳೂರ್ಗೆ ಬಂದು ಹೇಳಿದ್ರು ಗ್ರೋತ್ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಇಸ್ ಹೈಯೆಸ್ಟ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ಇನ್ಕಮ್ ಟ್ಯಾಕ್ಸು ನಾವು ನೀವು ಹೇಳ್ದಾಗೆ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮತದಾರರ ಬಿಹೇವಿಯರ್ ಬಗ್ಗೆ ತಾವು ಕೇಳಿದ್ದೀರಾ. ದುರಾದೃಷ್ಟ ಏನಾಗ್ತಾ ಇದೆ,
ಇವತ್ತು ನಿಜ ಜೀವನದ ಸಂಗತಿಗಳ ಮೇಲೆ ರಾಜಕೀಯ ನಡೀತಾ ಇಲ್ಲ, ಹೊಟ್ಟೆಪಾಡಿನ ವಿಷಯಗಳ ಮೇಲೆ ರಾಜಕೀಯ ನಡೀತಾ ಇಲ್ಲ, ಬರೀ ಭಾವನಾತ್ಮಕ ವಿಷಯಗಳ ಮೇಲೆ ರಾಜಕೀಯ ನಡೀತಾ ಇದೆ. ಆಯ್ತು, ಇರ್ಲಿ, ಅದು ಒಂದು ಇಶ್ಯೂ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅದಕ್ಕಿಂತೂ ತೊಂದರೆ ಅಂದ್ರೆ ಇವತ್ತು ನಾವು ಪೋಸ್ಟ್ ಟ್ರುತ್ ಪಾಲಿಟಿಕ್ಸ್ ಅಲ್ಲಿ ಇದ್ದೇವೆ. ಸತ್ಯ ಇವತ್ತು ಸತ್ಯದ ಕಾಲ ಅಲ್ಲ, ಇದು ಸತ್ಯದ ನಂತರದ ರಾಜಕೀಯ ಕಾಲದಲ್ಲಿದ್ದೇವೆ. ಇದು ನಾನು ಹೇಳ್ತಾ ಇರೋದಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನವರು ಅವರು ಇಯರ್ ಆಫ್ ದ ವರ್ಲ್ಡ್ ಅಂತ ಪಬ್ಲಿಷ್ ಮಾಡ್ತಾರೆ. 2016 ಅಲ್ಲಿ ಅವ್ರು ಹೇಳಿದ್ರು, ವರ್ಡ್ ಆಫ್ ದ ಇಯರ್ ಇಸ್ ಪೋಸ್ಟ್ ಟ್ರುತ್ ಪಾಲಿಟಿಕ್ಸ್. ಸೊ ಇವತ್ತು ಸುಳ್ಳನ್ನ ಜನಗೆ ಚೆನ್ನಾಗಿ ನಂಬಿಸ್ಬಹುದು, ಆದ್ರೆ ಸತ್ಯವನ್ನ ಮನವರಿಕೆ ಮಾಡೋದು ಕಷ್ಟ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುಳ್ಳುಗಳನ್ನ ಜನಗಳಿಗೆ ನಂಬಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಮುಕ್ತವಾಗಿ ಚರ್ಚೆಗೆ ಬನ್ನಿ ಅಂದ್ರೆ ಬರೋದಿಲ್ಲ, ಅಲ್ಲಿ ನಮ್ಮನ್ನೇ ಅವಹೇಳನ ಮಾಡ್ತಾರೆ. ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿ ಚರ್ಚೆಗೆ ಬನ್ನಿ ಅಂತ ಕರೆದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯನ್ನ ನಾವು ಸಂತೆಯಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ ಅಂತ ಕೇಂದ್ರ ಹಣಕಾಸು ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಯನ್ನ ಅವಮಾನ ಮಾಡ್ತಾರೆ. ನಾನ್ ಬಿಟ್ಬಿಡಿ, ನಾನು ಒಬ್ಬ ಸಣ್ಣ ಮನುಷ್ಯ, ನಾನ್ ಲೆಕ್ಕ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಯಾವ ಪಕ್ಷ ಇರ್ಲಿ, ಯಾವ ಜಾತಿ ಇರ್ಲಿ, ಕರ್ನಾಟಕದ ಮುಖ್ಯಮಂತ್ರಿ ಅವರು. ನೀವು ಅವರು ಚರ್ಚೆಗೆ ಕರೆದ್ರೆ ನೀವು ಅದ್ರ ಬಗ್ಗೆ ನಾವು ಬರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಅವ್ರು ಯಾರೋ ಕರೀತಾರೆ ಅಂತ ಹೇಳ್ಬಿಟ್ಟು ನಾನೇನು ಸಂತೆಯಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ಲಾ ಅಂತ ಮಾತಾಡ್ತಾರೆ ಅಂತ ನಾನು ಯಾವುದೋ ಸಂದೇಶ ಅವ್ರದ್ದು ನ್ಯೂಸ್ ಎಕ್ಸ್ಟ್ರಾಕ್ಟ್ ನೋಡಿದ್ದು. ಮುಖ್ಯಮಂತ್ರಿಯನ್ನ ನೀವು ಸಂತೆ ಬೀದಿ ಅಂತ ಮಾತಾಡಿದ್ರೆ ಅದು ಬಿಟ್ಬಿಟ್ಟು ನೀವು ಬರೀ ಹಿಟ್ ಅಂಡ್ ರನ್ ಮಾಡ್ತೀರಿ, ಎಲ್ಲೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ಟು ನೀವು ಹೋಗ್ತೀವಿ. ನೇರ ಚರ್ಚೆ ಮಾಡೋಣ ಬನ್ನಿ, ಜನಕ್ಕೆ ಸತ್ಯಾಂಶ ಗೊತ್ತಾಗ್ಲಿ ಬನ್ನಿ ಅಂತ ನಾವು ಕರೆದ್ರೆ ಬರೋದಿಲ್ಲ. ಸೊ ಹೀಗಾಗಿ ಏನಾಗ್ತಾ ಇದೆ, ಇವತ್ತು ಕಳೆದ ಕೆಲವು ವರ್ಷಗಳಿಂದ ಸತ್ಯಕ್ಕಿಂತ ಜುಮ್ಲಾ ರಾಜಕೀಯ ಜಾಸ್ತಿ ನಡೀತಾ ಇದೆ. ಜುಮ್ಲಾ ಅವರೇ ಹೇಳುವಂತಹದ್ದು. ಆದರೆ ಇದೆಲ್ಲ ಹೇಳಿ ಹಾಗಾದ್ರೆ ಇಷ್ಟೇನಾ ಕತೆ ಅಂತ ಗೊತ್ತಿಲ್ಲ. ನೋಡಿ, ನಾನು ಕಾಂಗ್ರೆಸ್ನವನು. 77ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನ್ಗೆ ಹೋದಾಗ ಅವರು ಬಹುಶಃ ತಿಳಿದಿದ್ರು ನಾನು ಸೂಪರ್ ಮೆಜಾರಿಟಿಯಲ್ಲಿ ವಾಪಸ್ ಬರ್ತೇನೆ ಅಂತ. ಅದಕ್ಕೆ ಅವ್ರು ಎಲೆಕ್ಷನ್ ಕರೆದಿದ್ದು. ಎಮರ್ಜೆನ್ಸಿ ಎಂಡ್ ಮಾಡಿದಾಗ ಸೂಪರ್ ಮೆಜಾರಿಟಿ ಬರುತ್ತೆ ಅನ್ನೋ ನಂಬಿಕೆ ಮೇಲೇನೆ ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಮಾಡಿದ್ದು. ಇಲ್ಲ ಬರೋದಿಲ್ಲ ಅಂದಿದ್ರೆ ಯಾಕೆ ಎಲೆಕ್ಷನ್ ಮಾಡ್ತಿದ್ರು? ಆದ್ರೆ ಆವತ್ತು ಈ ದೇಶದ ಜನ ಕಾಂಗ್ರೆಸ್ ಪಾರ್ಟಿಯನ್ನ ಮೊದಲ ಬಾರಿಗೆ ದೇಶದಲ್ಲಿ ಸೋಲ್ತಿದ್ರು 77ನೇ ಇಸ್ವಿಯಲ್ಲಿ. ಯಾರಾದ್ರೂ ಗೆಸ್ ಮಾಡಿದ್ರಾ? ಕಾಂಗ್ರೆಸ್ ಪಾರ್ಟಿ ಸೋಲ್ಸೋದಿರ್ಲಿ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನೇ ಸೋಲಿಸ್ಬಿಟ್ರು. ಯಾರೋ ಅನಿರೀಕ್ಷಿತ ಅಭ್ಯರ್ಥಿ ಬಂದು ಇಂದಿರಾ ಗಾಂಧಿನೇ ಸೋಲ್ಸ್ಬಿಟ್ರು 77ನೇ ಇಸ್ವಿಯಲ್ಲಿ. ಕರೆಕ್ಟಾ? ಅದನ್ನು ಈ ದೇಶ ನೋಡಿದೆ. ಈ ದೇಶದ ಪ್ರಜಾಪ್ರಭುತ್ವ ಇರೋದು ನಿಮ್ ಕೈಯಲ್ಲೂ ಇಲ್ಲ, ನನ್ನ ಕೈಯಲ್ಲೂ ಇಲ್ಲ. ಈ ದೇಶದ ಅಸಂಖ್ಯಾತ ಹೊಟ್ಟೆಪಾಡಿಗಾಗಿ ದುಡಿತಾ ಇರೋ ಸಾಮಾನ್ಯ ಜನಗಳ ಕೈಯಲ್ಲಿದೆ. ಅವ್ರ ಹಾಗೆ 2004ಕ್ಕೆ ಬನ್ನಿ, ನಾನು ಅವಾಗ MLA ಆಗಿದ್ದೆ. ಕಾಂಗ್ರೆಸ್ ಇಂದ 2ನೇ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೆ. ನಾನು ತಿಳ್ಕೊಂಡಿದ್ದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಜೆಪಿ ಬರ್ತದೆ ಅಂತ. ಯಾಕೆ ಅಂದ್ರೆ ಇಂಡಿಯಾ ಶೈನಿಂಗ್ ಅಂತ ನಮ್ಗೆಲ್ಲಾರ್ಗೂ ಕನ್ವಿನ್ಸ್ ಮಾಡ್ಬಿಟ್ಟಿದ್ರು, ಇನ್ಕ್ಲೂಡಿಂಗ್ ಆವತ್ತಿನ ಮುಖ್ಯಮಂತ್ರಿ SM ಕೃಷ್ಣ ಅವರು ಕೂಡ ಕೇಂದ್ರದಲ್ಲಿ ಬಿಜೆಪಿ ಬರುತ್ತೆ ಅಂತ ಕನ್ವಿನ್ಸ್ ಆಗ್ಬಿಟ್ಟಿದ್ರು. ನಾನು ಒಬ್ಬ ಕಾಂಗ್ರೆಸ್ ಸೇರಿದ್ದೆ ಅವಾಗ, MLA ಆಗಿ. ನಾನು ಅನ್ಕೊಂಡಿದ್ದೆ ಸೆಂಟ್ರಲ್ಲಿ ಬಿಜೆಪಿನೇ ಬರ್ತದೆ ಅಂತ. ಆದ್ರೆ ಈ ದೇಶದ ಜನ ಇಂಡಿಯಾ ಶೈನಿಂಗ್ಗೆ ಫುಟ್ಬಾಲ್ ಒದ್ದಂಗೆ ಒದ್ದು ಆವತ್ತು ಬದಲಾವಣೆಯನ್ನ ತಗೊಂಡ್ ಬಂದ. ಅದೇ ತರಹ ಈ ದೇಶದ ಜನಗಳ ಮನಸ್ಸು ಒಂದು ಗುಪ್ತಗಾಮಿನಿ ಇದ್ದಾಗೆ. ನನಗೂ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಏನಾದ್ರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅಂದ್ರೆ ನಮ್ಮಂತಹ ಅಧಿಕಾರ ದಾಹಿಗಳಿಂದ ಉಳಿದಿಲ್ಲ, ಆ ಜನಗಳಿಂದ, ಸಾಮಾನ್ಯ ಜನಗಳಿಂದ ಉಳಿದಿದೆ, ಶ್ರೀಮಂತರಿಂದನೂ ಅಲ್ಲ. ಬಹುಶಃ ಈ ಬಾರಿ ಜನ ಪ್ರಜಾಪ್ರಭುತ್ವದಲ್ಲಿ ಮತ್ತೆ ಸಮತೋಲನವನ್ನ ಕಾಪಾಡುವಂತ ಕೆಲಸ, ಈಕ್ವಲಿಬ್ರಿಯಂ ಅನ್ನ ವಾಪಸ್ ತಗೊಂಡ್ ಬರ್ತಾರೆ. ಈ ಬಾರಿ ಜನ ಬೇರೆದೇ ಸಂದೇಶ ಈ ಚುನಾವಣೆಯಲ್ಲಿ ಕಳಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನ ನೀವು ಆಶಾ ಮನೋಭಾವ ಆದ್ರು ಅಂತ ಹೇಳಿ, ಅಥವಾ ರಾಜಕೀಯ ಅನುಕೂಲ ಅಂತಾದ್ರೂ ಹೇಳಿ, ಏನಾದ್ರೂ ಹೇಳಿ, ಬಟ್
ಅದೇ ಮೂಮೆಂಟ್ ಈ ಬಾರಿ ಇದೆ. ಜನ ಸೈಲೆಂಟ್ ಆಗಿ ಈ ಬಾರಿ ವೋಟ್ ಮಾಡ್ತಾರೆ ಬಿಜೆಪಿ ಎಗೇನ್ಸ್ಟ್. ಸಾಕಾಗಿದೆ. 10 ವರ್ಷ ಇವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಕೊಟ್ಟ ಮಾತನ್ನ ಯಾವುದನ್ನು ಉಳಿಸ್ಕೊಂಡಿಲ್ಲ. ಬೇಕಾದಷ್ಟು ಅವಕಾಶ ಕೊಟ್ಟಿದ್ದೀವಿ, ಸಾಕು ಅನ್ನೋ ಮನೋಭಾವಕ್ಕೆ ಜನ ಬಂದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಾನಂದ ಗುಂಡಾನವರು ತಮ್ಮ ಪ್ರಶ್ನೆ ಅಥವಾ ಅನಿಸಿಕೆ ಇದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕು. ಶರಣು ಎಲ್ರಿಗೂ. ಮೊದಲನೇದಾಗಿ ನಾನೆಲ್ರಿಗೂ ಈ ಒಂದು ವೇದಿಕೆಗೆ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಪ್ರತಿ ಚುನಾವಣೆಗಳು ಈ MP ಎಲೆಕ್ಷನ್ ಅಂತ ಬಂದಾಗ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ನಾವು ಏನ್ ತಗೊಂಡ್ರು ಕಾಶ್ಮೀರ, ಟೆರರಿಸ್ಟು, ಪಾಕಿಸ್ತಾನ ಈ ವಿಚಾರದಲ್ಲೇ ಎಲೆಕ್ಷನ್ಗಳು ನಡೀತಾ ಇತ್ತು. ಮೊಟ್ಟ ಮೊದಲನೇ ಬಾರಿಗೆ ಒಂದು ಕರ್ನಾಟಕದ ಸಮಸ್ಯೆ ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲ, ಇದಕ್ಕೆ ನಾವು ಕನ್ನಡ ಪರ ಎಲ್ಲ ಸಂಘಟನೆ ಪರವಾಗಿ ಥ್ಯಾಂಕ್ಸ್ ಹೇಳಕ್ ಬಯಸ್ತೀವಿ. ನಾವು ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದ್ರೆ ಸರ್ ಇದನ್ನ ಧ್ವನಿ ಎತ್ತಿದ್ವಿ ನಾವು. ಈ ಧ್ವನಿಗೆ ನೀವು ಪೂರಕವಾಗಿ ಬೆಂಬಲಿಸಿ ಈ ಧ್ವನಿಯನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿದ್ದಕ್ಕೆ ಕೂಡ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಮುಖ್ಯಮಂತ್ರಿಗಳಿಗೂ ಈ ಕ್ವಶನ್ ಕೇಳಿದ್ವಿ. ಇವಾಗ ಅನ್ಯಾಯ ಆಗಿದೆ ನಮಗೆ. 15th ಕಮಿಷನ್ ಅಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಆದ್ರೆ 16th ಕಮಿಷನ್ ಅಲ್ಲಿ ಇವಾಗ ಅನ್ಯಾಯ ಆಗಿದೆ. ದುಡ್ಡು ಬರ್ಲಿಕ್ಕೆ ನಾವು ಏನೇನು ಕ್ರಮ ತಗೊಂತೀವೋ ಅದು ಸೆಕೆಂಡರಿ. ಈಗ ಮುಂದೆ 16ನೇ ಕಮಿಷನ್ಗೆ ನೆಕ್ಸ್ಟ್ ಬರುತ್ತೆ. ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೀವಿ ನಾವು, ಅಥವಾ ಯಾವ ರೀತಿ ಪ್ಲಾನ್ ಮಾಡ್ಕೊಂತೀವಿ ನಾವು? ಏನಾದ್ರೂ ಸಮಿತಿ ರಚಿಸ್ತೀವ? ಅಥವಾ ಇವಾಗ ಮೊನ್ನೆ ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇದ್ರು, ಮಹಾರಾಷ್ಟ್ರ, ಡೆಲ್ಲಿ ಅವರು ಯಾವತ್ತಿಗೂ ಕೂಡ ತಮ್ಮ ಟ್ಯಾಕ್ಸ್ ನ ಕೇಳೇ ಇಲ್ಲ ಅಂತ. ಆದ್ರೆ ಅವರು ಹಲವಾರು ಬಾರಿ ಕೂಡ ಅನೇಕ ಸತಿ ಕೇಳಿದ್ದಾರೆ ನಮ್ ಟ್ಯಾಕ್ಸ್ ನಮ್ ಕೊಡಿ ಅಂತ ಹೇಳಿ. ಸೊ ಅವ್ರ ಜೊತೆ ಸೇರ್ಕೊಂಡು ಏನಾದ್ರೂ ಒಂದು ಅಲೈನ್ಸ್ ಮಾಡ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತ ಪ್ರಯತ್ನ ಮಾಡ್ತೀರಾ? ಅಥವಾ ರಾಜ್ಯ ಸರ್ಕಾರದ್ದೇ ಮತ್ತೊಂದು ಸಮಿತಿ ರಚಿಸಿ ನಮಗೆ ಯಾವ ರೀತಿ ಟ್ಯಾಕ್ಸ್ ಬರೋ ಕೇಂದ್ರದಿಂದ ಟ್ಯಾಕ್ಸ್ ಬರೋ ಹಾಗೆ ಏನಾದ್ರೂ ನೀವು ಸಮಿತಿಗಳನ್ನ ಮಾಡಿ ಈ 16th ಫೈನಾನ್ಸ್ ಕಮಿಷನ್ ಅಲ್ಲಿ ಮತ್ತೆ ಅನ್ಯಾಯ ಆಗದೆ ರೀತಿಯಾಗಿ ತಡೆಯನ್ನು ಏನಾದ್ರೂ ತರ್ತೀರಾ ಅನ್ನೋದು ಕೇಳ್ತಾ ಇದ್ದೀನಿ. ಶಿವು ಕ್ವಶನ್ಗೆ ಆ್ಯಡ್ ಮಾಡಲಿಕ್ಕೆ, ನಾವು 15th ಫೈನಾನ್ಸ್ ಕಮಿಷನ್ ಓದಿದಾಗ ಫಾರ್ಮಲ್ ಅಲ್ಲಿರೋ ಸಮಸ್ಯೆ ಏನಪ್ಪಾ ಅಂದ್ರೆ, ಇನ್ಕಮ್ ಡಿಸ್ಟೆನ್ಸ್ಗೆ ಏನು 45% ಕೊಟ್ಟಿದ್ದು, ಅದನ್ನ ನೀವು 16th ಫೈನಾನ್ಸ್ ಕಮಿಷನ್ ಅಲ್ಲಿ ನೀವು ಉಪವಾಸ ಕೂತ್ರು ಸರಿ, ಜಂತರ್ ಮಂತರ್ಗೆ ಹೋಗಿ ಅದನ್ನು ಕಮ್ಮಿ ಮಾಡಿಸ್ಲೇಬೇಕು. ಅದ್ರ ಜೊತೆಗೆ ಇಷ್ಟು ದಿನ 14th ಫೈನಾನ್ಸ್ ಕಮಿಷನ್ ತನಕ ಜನಸಂಖ್ಯೆ ತಗೋತಿದ್ದು 1971 ತನಕ. 15th ಫೈನಾನ್ಸ್ ಕಮಿಷನ್ ನಮಗೆ ಸಮಸ್ಯೆ ಆಗಿದ್ದೆ ಅವರು 2011 ತಗೊಂಡಿದ್ರು. 16th ಅದನ್ನೇ ಕಂಟಿನ್ಯೂ ಮಾಡಿದ್ರೆ, ಇಲ್ಲ ಹೊಸ ಜನಸಂಖ್ಯೆ ಗಣತಿ ತಗೊಂಡ್ರೆ ಹೋಗುತ್ತೆ. ಅಲ್ಲಿ ಅವರು 1971 ಜನಸಂಖ್ಯೆನ ರೆಸಿಪ್ರೋಕಲ್ ಮಾಡ್ಕೊಂಡಿದ್ರು, 1 ಪಾಪ್ಯುಲೇಷನ್ ಆಫ್ 1971. ಅದು ಟಿಪಿಕಲಿ ಸ್ಕೇಲ್ ಅಪ್ ಆಗಿದ್ದ ಕಾರಣದಿಂದ ನಮ್ಮ 4.71 ಏನಿತ್ತು ಅದು 3.67 ಆಗಿದೆ. ಈ ಎರಡು ಟೆಕ್ನಿಕಲ್ ಅಂಶವನ್ನ ಸರ್ಕಾರ ನಮ್ಮ ಹತ್ರ ಈಗ ಎಷ್ಟೆಲ್ಲ ಇವತ್ತೆಲ್ಲ ತೋರಿಸಿದ್ದು ಸಾಕ್ಷಿಗಳೇ ನಿಮ್ಗೆಲ್ಲರೂ. ಅದಕ್ಕೆ ಅದೇ ಶಿವು ಕೇಳಲಿಕ್ಕೆ, ಇದನ್ನ ಹೇಗೆ ಇದಕ್ಕೆ ಒಂದು ರಾಜಕೀಯ ಹೋರಾಟವನ್ನೇ ಮಾಡಬೇಕು. 2 ನಂಬರಿಗೆ ನೀವು ಜನಸಂಖ್ಯೆ ಗಣತಿ ತಗೋಬೇಡಿ ಅಂತ ಏನ್ ಕಾರ್ಯಯೋಜನೆ? ನೋಡಿ, 2-3 ಪಾಯಿಂಟ್ ಅಲ್ಲಿ ಉತ್ತರ ಹೇಳ್ತೀನಿ. ಒಂದು, ನಾನು 15th ಫೈನಾನ್ಸ್ ಕಮಿಷನ್ ಮುಂದೆನೂ ನಾನು ಪ್ರೆಸೆಂಟ್ ಮಾಡಿದ್ದೇನೆ ಕರ್ನಾಟಕ ಕೇಸನ್ನ. NK ಸಿಂಗ್ ಅಂತ ಅಧ್ಯಕ್ಷರಿದ್ರು. ಹೌದು, ಆವತ್ತು ಕೂಡ ನಾವು ಸಾಕಷ್ಟು ಎಲ್ಲ ಲೀಗಲ್ ಆಗಿ ಪರ್ಫೆಕ್ಟ್ ಆಗಿ ಆರ್ಗ್ಯುಮೆಂಟ್ ಪ್ಲೇಸ್ ಮಾಡಿದ್ವಿ. ಸೋ ಮಚ್ ಸೋ ದಟ್ NK ಸಿಂಗ್ ಅವರು ಮೀಟಿಂಗ್ ಅಲ್ಲೂ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ, ಕರ್ನಾಟಕ ಇಸ್ ಮೇಡ್ ಎ ವೆರಿ ಗುಡ್ ಕೇಸ್ ಅಂತ ಹೇಳಿದ್ದಾರೆ. ಹಂಗಂತ ಹೇಳಿಬಿಟ್ಟು ನಮಗೆ ಹೈಯೆಸ್ಟ್ ಅನ್ಯಾಯ ಮಾಡಿದ್ರು. ಸೊ ನನಗೆ ಇದರಿಂದ ಲರ್ನಿಂಗ್ ಏನಪ್ಪ ಅಂದ್ರೆ, ನಾವು ಅವ್ರು ಹೇಳೋ ಮೆಥಡ್ ಪ್ರಕಾರ ಹೋದ್ರೆ ಅಲ್ಲಿಗೆ ಅವ್ರ ಮುಂದೆ ನಾವು ಏನೇ ಕೇಸನ್ನ ಈಗ ನಮ್ಮ ಹತ್ರ ಪಾಯಿಂಟ್ಸ್ ಇದೆ. ಇನ್ಕಮ್ ಡಿಸ್ಟೆನ್ಸ್ ಕ್ರೈಟೀರಿಯಾನ ಯಾವ ತರ ರಿವರ್ಸ್ ಮಾಡಬೇಕು ಅದಕ್ಕೂ ನಮಗೆ ಸೊಲ್ಯೂಷನ್ ಇದೆ. ಆಮೇಲೆ ಪಾಪ್ಯುಲೇಷನ್ಗೂ ಕೂಡ ನೀವು ಹೇಳ್ದಂಗೆ ಇನ್ಕಮ್ ಡಿಸ್ಟೆನ್ಸ್ಗೆ ವೆಯ್ಟೇಜ್ ಅನ್ನ 45 ಇಂದ 35ಗೆ ಇಳಿಸ್ಬೇಕು ಅಂತಾನು ನಾವು ಪ್ರಪೋಸ್ ಮಾಡಿದೀವಿ ಆಲ್ರೆಡಿ. ಫೈನಾನ್ಸ್ ಕಮಿಷನ್ಗೆ ನಮ್ಮ ಪ್ರಪೋಸಲ್ ಇದೆ. ಹಾಗೇನೆ ಪಾಪ್ಯುಲೇಷನ್ಗೂ ಕೂಡ ಈಗ 2011 ಅಂತ ಮಾಡ್ಬಿಟ್ಟಿದ್ದಾರೆ. ಹೋಗ್ಲಿ, ಹಾಗಾದ್ರೆ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ ಅವ್ರಿಗೆ ಇನ್ಸೆಂಟಿವೈಸ್ ಮಾಡಿ, ಅದಕ್ಕೆ ವೆಯ್ಟೇಜ್ ಜಾಸ್ತಿ ಕೊಡಿ. ಸೊ ದಟ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದು ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ನಾವು ಮಾಡಿದ್ದು. ಇಟ್ ವಾಸ್ ಅ ನ್ಯಾಷನಲ್ ಪಾಲಿಸಿ. ನಾವು ದೇಶಕ್ಕೆ ಅನುಕೂಲ ಮಾಡಿದ್ದೇವೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ. ಅದಕ್ಕೆ ಇವತ್ತು ನಮ್ಗೆ ಪೀನಲೈಸ್ ಮಾಡೋದು ಎಲ್ಲಾದ್ರೂ ಉಂಟಾ?
ದೇಶ ಸೇವೆ ಮಾಡಿದ್ದಕ್ಕೆ. ಸೊ ನಮ್ಗೆ ಇನ್ಸೆಂಟಿವೈಸ್ ಮಾಡಿ ಅನ್ನೋ ಪ್ರಪೋಸಲ್ ಅನ್ನು ಇಟ್ಟಿದ್ದೇವೆ. ಸಾಲದಕ್ಕೆ ಇನ್ನೂ ಒಂದು 2-3 ಅಡಿಷನಲ್ ರಿಕ್ವೈರ್ಮೆಂಟ್ಸ್ ಇಟ್ಟಿದ್ದೀವಿ. ಏನಂದ್ರೆ ಈಗ ನಾವು 77% ನಾವು ಇಂಟರ್ನಲ್ ರಿಸೋರ್ಸ್ ಮೊಬಿಲೈಸೇಷನ್ ಮಾಡ್ತಾ ಇದ್ದೇವೆ, ಅದಕ್ಕೆ ನಮ್ಗೆ ಇನ್ಸೆಂಟಿವ್ ಕೊಡ್ಬೇಕು ನೀವು. ಇವೆಲ್ಲ ಕ್ರೈಟೀರಿಯಾಗಳನ್ನ ಇಟ್ಟಿದ್ದೇವೆ. ಇವೆಲ್ಲಾನು ಸೌಂಡ್ ಪ್ರಿನ್ಸಿಪಲ್ ಮೇಲೆ ಇಟ್ಟಿರುವಂತ ವಾದಗಳು ನಾವು. ಆದ್ರೆ 15 ಹಣಕಾಸು ಆಯೋಗದ ಅನುಭವ ನೋಡಿದ್ರೆ ಇವರ ತೀರ್ಮಾನಗಳು ಸೌಂಡ್ ಪ್ರಿನ್ಸಿಪಲ್ ಮೇಲೆ ಆಗೋದಿಲ್ಲ ಅನ್ನುವಂತ ಕಹಿ ಅನುಭವ ಹೋದ ಬಾರಿ ನಮ್ಗೆ ಆಗಿದೆ. ಹಾಗಂತೇಳಿ ಆ ಒತ್ತಡ ಮಾಡಬಾರ್ದು ಅಂತಲ್ಲ, ಅದನ್ನ ಆಂತರಿಕವಾಗಿ ಏನೆಲ್ಲ ಒತ್ತಡ ಮಾಡ್ಬೇಕೋ ನಾವು ಮಾಡ್ತೇವೆ. ಆದ್ರೆ ಈ ಬಾರಿ ನನಗನ್ಸುತ್ತೆ ಏನಾದ್ರೂ ನ್ಯಾಯ ಸಿಗ್ಬೇಕಾದ್ರೆ ಕನ್ನಡಿಗರು ಎದ್ದು ನಿಲ್ಲಬೇಕು. ನಾವು ಇದು ಕೇರಳಗೂ ಅನ್ವಯಿಸುತ್ತೆ, ತಮಿಳ್ನಾಡಿಗೂ ಅನ್ವಯಿಸುತ್ತೆ, ತೆಲಂಗಾಣಕ್ಕೂ ಅನ್ವಯಿಸುತ್ತೆ. ಎಲ್ಲಾ ದಕ್ಷಿಣ ರಾಜ್ಯಗಳಿಗೂ ಅನ್ಯಾಯ ಆಗ್ತಾ ಇದೆ. ಎಲ್ಲ ನಾವು ಅವ್ರು ಬೇರೆಯವರು ಉಸಾಬರಿ ನನಗ್ ಬೇಡ, ನನ್ಗೆ ಆ ಮ್ಯಾಂಡೇಟ್ ಇಲ್ಲ. ನನ್ಗಿರೋದು ಕರ್ನಾಟಕದ ಜವಾಬ್ದಾರಿ. ನಾವು ಜಾಗೃತರಾಗಿ ಬಾರಿ ಯಾಕೆ ನಾವು ಇದನ್ನ ಪಬ್ಲಿಕ್ ಫೋರಮ್ ಅಲ್ಲಿ ಡಿಬೇಟ್ ಮಾಡ್ತಾ ಇದ್ವಿ, ಹೋದ್ ಸರಿ ಯಾಕೆ ಮಾಡ್ಲಿಲ್ಲ? ಏನೋ ಸಂವಿಧಾನಬದ್ಧವಾಗಿ ಸಂಸ್ಥೆಗಳು ಕೆಲಸ ಮಾಡ್ತವೆ ಅನ್ನೋ ನಂಬಿಕೆ ಮೇಲೆ ನಾವು ಇದನ್ನೆಲ್ಲ ಮಾಡ್ಲಿಲ್ಲ ಹೋದ್ ಬಾರಿ. ಆದ್ರೆ ಅದು ಫೇಲ್ ಆಗಿದೆ. ಈಗ ಕರ್ನಾಟಕದ ಜನ ತಮ್ಮ ಹಕ್ಕನ್ನ ಧ್ವನಿ ಎತ್ತಿ ಡಿಮ್ಯಾಂಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಮತ್ತೆ 16ನೇ ಹಣಕಾಸು ಆಯೋಗದವರು ನಮಗೆ ಅನ್ಯಾಯ ಮಾಡ್ತಾರೆ. ಆದ್ರೆ ಈಗ ಬದಲಾಗ್ತಾ ಇದೆ, ಜನನು ಸ್ವಲ್ಪ ಜಾಗೃತರಾಗ್ತಾ ಇದ್ದಾರೆ. ನೀವು ಹೇಳಿದಾಗೆ ಜಂತರ್ ಮಂತರ್ಗೆ ಹೋಗಿ ಗಲಾಟೆ ಧರಣಿ ಮಾಡುವಂತದ್ದಾದ್ರೂ ಆಗ್ಲಿ, ನಾವು ಕೂಡ ನಿಮ್ ಸಲಹೆಯನ್ನ ಸ್ವೀಕಾರ ಮಾಡ್ತೇವೆ. ಹಾಗೇನೆ ನಮ್ಮ ಜನನೂ ಕೂಡ ಇದನ್ನ ಒಂದು ಪಬ್ಲಿಕ್ ಫೋರಮ್ ಅಲ್ಲಿ ಜನ ಟೇಕಪ್ ಮಾಡ್ಲಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಅನ್ಯಾಯವನ್ನ ಇವ್ರು ಮುಂದುವರಿಸ್ತಾರೆ. ಯಾಕೆ ಅಂದ್ರೆ ಇವರು ಒಕ್ಕೂಟ ವ್ಯವಸ್ಥೆ ಹೆಂಗೆ ಅಂದ್ರೆ ಅಣ್ಣ ತಮ್ಮಂದ್ರೆಲ್ಲ ಕೂತು ಮಾತಾಡಿ ಒಂದು ಕಾಂಪ್ರಮೈಸ್ಗೆ ಬರೋಣ ಅನ್ನೋದಲ್ಲ. ಅದು ಡೆಮೊಕ್ರಾಟಿಕ್ ಪ್ರಿನ್ಸಿಪಲ್. ಡಿಕ್ಟೇಟರ್ಶಿಪ್ ಮೈಂಡ್ ಸೆಟ್ ಇರೋರು ಮೈ ವೇ ಆರ್ ದ ಹೈವೇ ಅಂದ್ರೆ ನಾನ್ ಹೇಳ್ದಂಗೆ ಕೇಳು, ಇಲ್ಲ ಅಂದ್ರೆ ನೀನು ಟೆರರಿಸ್ಟು ಅಂತ ನಮ್ಮನ್ನ ದೂಷಣೆ ಮಾಡುವಂತವ್ರು ನೆಗೋಸಿಯೇಷನ್ಗೆ ಬರುವ ಸಾಧ್ಯತೆಗಳು ಕಡಿಮೆ. ನಾವು ಅವ್ರು ಏನಾದ್ರೂ ನಮ್ಮ ಮಾತು ಕೇಳಬೇಕು ಅಂದ್ರೆ ಎಲ್ಲಾ ಕನ್ನಡಿಗರು ಗಟ್ಟಿಯಾಗಿ ನಮ್ಮ ಹಕ್ಕನ್ನ ಡಿಮ್ಯಾಂಡ್ ಮಾಡ್ಬೇಕಾಗತ್ತೆ. ಆದ್ರೆ ಸರ್ಕಾರವಾಗಿ ನಮ್ಮ ಜವಾಬ್ದಾರಿಯಿಂದ ನಾವು ಮಾಡ್ತೇವೆ, ನೀವ್ ಹೇಳಿದ ಸಲಹೆಯನ್ನು ತಗೊಳ್ತೇವೆ. ಫಸ್ಟ್ ಟೈಮ್ ಯಾವ್ದಾದ್ರು ಸ್ಟೇಟು ಈ ತರ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದು ಕೂಡ ಜಂತರ್ ಮಂತರ್ನಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದೇವೆ. ಮುಂದೇನೂ ಕೂಡ ಅವಶ್ಯಕತೆ ಬಂದಾಗ ಖಂಡಿತ ಮಾಡ್ತೇವೆ. ಯಾಕೆ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕದ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ನಮ್ಗೆ ಎದ್ದಿದೆ. ರಾಜ್ಯ ಮುಂದೇನೂ ಅಭಿವೃದ್ಧಿಶೀಲ ರಾಜ್ಯ ಆಗಿ ಉಳಿಬೇಕು ಅಂದ್ರೆ ತೆರಿಗೆಯಲ್ಲಿ ನಮ್ಮ ಪಾಲು ನಮ್ಗೆ ಸಿಗ್ಬೇಕು. ಪೂರ್ತಿ ತೆರಿಗೆ ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಮ್ಮ ಪಾಲನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ನಾವು ಹೋರಾಟ ಮಾಡ್ತೇವೆ, ನೀವು ಹೋರಾಟ ಮಾಡಬೇಕು, ಜನಗಳು ಕೂಡ ಹೋರಾಟ ಮಾಡ್ಲೇಬೇಕಾಗುತ್ತೆ ಈ ವಿಷಯದಲ್ಲಿ. ಇನ್ನು ಅವ್ರ ಕೇಳ್ಬಿಡ್ಲಿ. ಇನ್ನೊಂದು ಅವ್ರ ಪಾಯಿಂಟ್ಗೆ ಪಾಪ್ಯುಲೇಷನ್ ಹೇಳಿದ್ರು, ಲಾಸ್ಟ್ ಅಲ್ಲಿ ಹೇಳ್ತೀನಿ, ಇದೆಲ್ಲ ಆಗ್ಬಿಡ್ಲಿ ಯಾಕಂದ್ರೆ ಆ ಇಶ್ಯೂ ಬಹಳ ಡೈವರ್ಟ್ ಆಗ. 16ನೇ ವಕೀಲರಾದ ರಾಜಲಕ್ಷ್ಮಿ ಅಂಕಲ್ಗೆ ಇವರು ತಮ್ಮ ಪ್ರಶ್ನೆ ಅಥವಾ ಅನಿಸಿಕೆಯನ್ನ ಹೇಳಿ. ಸರ್, ಈಗ ಜನಸಂಖ್ಯೆ ಬಗ್ಗೆ ಹೇಳಿದ್ರಿ, ದಕ್ಷಿಣ ಭಾರತದ ಕಾಂಟ್ರಿಬ್ಯೂಷನ್ ಬಗ್ಗೆ ಎಲ್ಲರೂ ಹೇಳಿದ್ರು, ಒಕ್ಕೂಟ ವ್ಯವಸ್ಥೆಯ ಒಂದು ಇಂಟಿಗ್ರಿಟಿ ಬಗ್ಗೆನೂ ಒಂದು ಆತಂಕ ಎಲ್ಲರೊಳಗೂ ಇದೆ. ಈಗ ಇದೇ ಒಂದನ್ನ ನಾವು ಕಂಟಿನ್ಯೂ ಮಾಡಿದ್ರೆ ಡಿಲಿಮಿಟೇಷನ್ ಬಹಳ ದೂರ ಇಲ್ಲ. ಆ ಡಿಲಿಮಿಟೇಷನ್ ಒಂದು ಭಯಾನಕ ಚಿತ್ರ ನಾವಿವತ್ತು ಬಿಡಿಸಿಡ್ಲೇಬೇಕು. 550 ಸೀಟ್ ಇದ್ದಾಗೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಈಗ 14% ಇಷ್ಟು ಪರ್ಸೆಂಟ್ ಸಿಗ್ತದೆ. ಇನ್ನು ಅವ್ರದೇ ಎಲ್ಲ ಎಂಟೈರ್ ಆದರೆ, ನೀವೊಂದು ಮಾತು ಹೇಳಿದ್ರಿ, ನಾವು ಕನ್ನಡಿಗರು ದೊಡ್ಡ ಮನಸ್ಸಿನವರು, ಟ್ಯಾಕ್ಸ್ ಅವರಿಗೆ ಕೊಡೋಕೆ ನಮಗೇನು ಅಭ್ಯಂತರ ಇಲ್ಲ. ನಮ್ಮ ದೊಡ್ಡ ಮನಸ್ಸೇ ನಮಗೆ ಮುಳುವು ಆಗಬಾರ್ದು. ಅಂಥ ಒಂದು ಪರಿಸ್ಥಿತಿಗೆ ಈ ಡಿಲಿಮಿಟೇಷನ್ ಆದರೆ 4 ರಾಜ್ಯಗಳು ಕಂಪ್ಲೀಟಾಗಿ BJPನ ತಿರಸ್ಕಾರ ಮಾಡಿದರೂ ಸಹಿತ ಅವರಿಗೆ ಮೆಜಾರಿಟಿ ಬಂದೇ ಬರ್ತದೆ. ಈ ಪರಿಸ್ಥಿತಿಯನ್ನು ಫೇಸ್ ಮಾಡೋಕ್ಕೆ ತಾವಾಗಲಿ ಇನ್ನು 4 ವರ್ಷ ಸರ್ಕಾರ ಇರೋದ್ರಿಂದ ಏನು ಪ್ರಿಪ್ರೇಷನ್ ಇದೆ, ಅದನ್ನು ಜನರಿಗೆ ತಿಳಿಸಿ ಹೇಳುವಂಥ ಯಾವ ಪ್ರಯತ್ನಗಳು ಇದ್ದಾವೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕಂತ. ನಾನು ಲಾಸ್ಟ್ಗೆ ಒಂದು ಪಾಯಿಂಟ್ ಹೇಳ್ಬೇಕು ಅಂತ ಹೇಳಿದ್ದನ್ನ ಈಗ ನೀವೇ ಹೇಳ್ಬಿಟ್ರಿ. ನಾಗೇಗೌಡ್ರು ಹೇಳಿದಕ್ಕೆ ಪಾಪ್ಯುಲೇಷನ್ ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ. ಹೇಳಿ. ಈಗ ಒಂದು ಡಿಲಿಮಿಟೇಷನ್ ಆಗಿದೆ ಸರ್. ಈಗ ಒಟ್ಟಾರೆ ಸಿದ್ದರಾಮಯ್ಯನವರು ಅವತ್ತೇನು ಡೆಲ್ಲಿಗೆ ಹೋಗಿ 1,87,000 ಕೋಟಿ
ರಾಜ್ಯದ ಜನದ ಮುಂದೆ ಇಟ್ಟಾಗ, ದೇಶದ ಜನದ ಮುಂದೆ ಇಟ್ಟಾಗ ವಿರೋಧ ಪಕ್ಷಗಳು BJP ಎಲ್ಲವೂ ಅಟ್ಯಾಕ್ ಮಾಡ್ತಿದ್ದು ಸುಳ್ಳು ಅದು ಇದು ಅಂತ. ನೀವಿವತ್ತು ನಿಮ್ಮ ಪ್ರೆಸೆಂಟೇಷನಲ್ಲಿ ಹೆಚ್ಚು ಕಮ್ಮಿ 1,85,500, 10%, 5%, 10% ಆ ಕಡೆ ಆಗ್ತದೆ ಸರ್. ಒಟ್ಟಾರೆ ಇದೆಲ್ಲ ನೋಡಿದಾಗ ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟು. ಮತ್ತು ಇದು ಒಕ್ಕೂಟ ವ್ಯವಸ್ಥೆ ಸಂವಿಧಾನ ಬರೆದಾಗ ಅವತ್ತಿನ ಪರಿಸ್ಥಿತಿಗೆ ಸಂಪೂರ್ಣ ಒಕ್ಕೂಟ ವ್ಯವಸ್ಥೆ ಸಂವಿಧಾನ ಬರ್ಕೊಳ್ಳಿಕ್ಕಾಗಿಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ವಿಭಜನೆ ಆಗಿತ್ತು ದೇಶ ಎಲ್ಲ. ಅದರಿಂದ ಕಾಲ ಕಳೆದಂಗೆ ಕ್ವಾಸಿ ಫೆಡ್ರಲ್ ಆಯಿತು. ನೀವು ಕಾಂಗ್ರೆಸ್ ಪಕ್ಷವೇ ಕ್ವಾಸಿ ಫೆಡ್ರಲ್ ಮಾಡ್ತು ಅದನ್ನು. ಹೌದು. ಇವತ್ತಿಗೆ ಸಂಪೂರ್ಣ ಸೆಂಟ್ರಲೈಸೇಷನ್ ಕಡೆಗೆ ಮತ್ತೆ ಹೊರಟಿದೆ. ಮತ್ತೆ ಹೊರಟಿದೆ. ನಾವು ಸೆಂಟ್ರಲೈಸೇಷನ್ ಇಂದ ಶುರುವಾಗಿ ಕ್ವಾಸಿ ಫೆಡರಲೈಸ್ ಆಗಿ ಮತ್ತೀಗ ಸೆಂಟ್ರಲೈಸೇಷನ್ ವಾಪಸ್ ಆ ಕಡೆ ಹೋಗ್ತಾ ಇದೆ. ನಮ್ಗೆ ಅರ್ಥ ಆಗತ್ತೆ, ಸರ್ಕಾರಕ್ಕೆ ಒಂದು ಸಾಂವಿಧಾನಿಕ ಚೌಕಟ್ಟಿರುತ್ತೆ, ಅದು ಮೀರಿ ಕೂಡ ಒರ್ಸಕ್ಕಾಗಲ್ಲ. ನೀವು ಒಬ್ರು ಮಿನಿಸ್ಟರ್ ಆಗಿ, ನಾವು ಮುಖ್ಯಮಂತ್ರಿಗಳಿಗೆ ನಾವೇನಾದ್ರೂ ಹೇಳ್ಬೋದು, ಬಟ್ ನಿಮ್ಗೊಂದು ಸಂವಿಧಾನದ ಮೇಲೆ ಪ್ರಮಾಣ ವಚನ ತಗೊಂಡಿರೋದ್ರಿಂದ ನಿಮ್ಗೊಂದು ಚೌಕಟ್ಟಿರುತ್ತೆ. ಅದರಿಂದ ಹೇಗೆ ನೀವು ಇವತ್ತು ಸರ್ಕಾರದ ಜವಾಬ್ದಾರಿಯೇ ಆಗಿದೆ ಒಂದು ಜನಪರ ಚಳುವಳಿ ಕಟ್ಟಬೇಕಾಗಿದೆ, ದಕ್ಷಿಣ ರಾಜ್ಯಗಳ ಚಳುವಳಿಯನ್ನೇ ಕಟ್ಟಬೇಕಾಗಿದೆ. ಯಾವ ಕಾರಣಕ್ಕೆ? ನಮ್ಮ ಫೆಡರಲ್ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ, ಮತ್ತು ನಮ್ಮ ಫಿಸಿಕಲ್ ಫೆಡರಲಿಸಮ್ ಏನಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ. ಅದಕ್ಕೆ ಹೇಗೆ ನೀವು ಮುಂದುವರಿತೀರಿ ಸರ್? ಮತ್ತು ಹೇಗೆ ಜನಕ್ಕೆ ಅರ್ಥ ಮಾಡಿಸ್ತೀರಿ? 2/3 ಎಕ್ಸ್ಪೆಂಡಿಚರ್ ಏನಿದೆ ಅದು ಯಾವತ್ತೂ ರಾಜ್ಯ ಸರ್ಕಾರಗಳದ್ದು, ಕರ್ನಾಟಕದ ಮಾತ್ರ ಅಲ್ಲ, ಎಲ್ಲ ರಾಜ್ಯ ಸರ್ಕಾರಗಳಿಗೂ ಇದೇ ಅನ್ವಯ. 1/3 ಎಕ್ಸ್ಪೆನ್ಸ್ ಇರುವ ಒಕ್ಕೂಟ ಸರ್ಕಾರ ಲಕ್ಷ ಕೋಟಿಗಳನ್ನು ದರೋಡೆ ಮಾಡ್ತಾ ಇದೆ ಎಲ್ಲ ರಾಜ್ಯಗಳಿಂದ. ಇದನ್ನೆಲ್ಲ ಹೇಗೆ ಸರ್ ಈಗ ಒಂದು ಜನ ಚಳುವಳಿ ಕಟ್ಟಬೇಕು, ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಹೇಗೆ ನೀವೊಬ್ರು ಸಚಿವರಾಗಿ ಮುಖ್ಯಮಂತ್ರಿಗಳು ಹೇಗೆ ನಮಗೆ ಸಹಕಾರ ಕೊಡ್ತೀರಾ, ಮತ್ತು ಈ ಹೋರಾಟ ಸ್ವರೂಪ ಹೇಗಿರ್ಬೇಕು ಅಂತ ಕೇಳ್ತಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ದೇಶ ಸುಭದ್ರ ಆಗ್ಬೇಕು, ಇನ್ನಷ್ಟು ಬಲಿಷ್ಠ ಆಗ್ಬೇಕು ಅಂದ್ರೆ ಒಕ್ಕೂಟ ವ್ಯವಸ್ಥೆ ಬಲಿಷ್ಠ ಆದ್ರೇನೆ ದೇಶ ಬಲಿಷ್ಠ ಆಗ್ಲಿಕ್ಕೆ. ಒಕ್ಕೂಟ ವ್ಯವಸ್ಥೆನ ಶಿಥಿಲ ಮಾಡಿ ದೇಶನ ಸುಭದ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ರಾಜ್ಯಗಳು ಸುಭದ್ರವಾಗಿದ್ರೆ ತಾನಾಗಿ ದೇಶ ಸುಭದ್ರವಾಗಿರುತ್ತೆ. ರಾಜ್ಯಗಳನ್ನ ತುಳಿದು ದೇಶನ ಭದ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ್ಯಗಳನ್ನ ತುಳಿದ್ರೆ ದೇಶನೂ ಕೂಡ ತುಳಿತಕ್ಕೆ ಒಳಗಾಗುತ್ತೆ. ಈ ತತ್ವ ಬಿಜೆಪಿಯವರಿಗೆ ತದ್ವಿರುದ್ಧ ಇದು. ಆಯ್ತಾ? ಇದು ಸಮಸ್ಯೆ. ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅವ್ರಿಗೆ ಎಲ್ಲಾರ ಜುಟ್ಟು ನಮ್ಮ ಕೈಯಲ್ಲಿರ್ಬೇಕು, ಎಲ್ಲಾರು ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಎಲ್ಲಾರು ಭಯದಲ್ಲಿ ಜೀವನ ಮಾಡಬೇಕು, ಕೇಂದ್ರದಲ್ಲಿರೋ ನಾವು ಬಲಿಷ್ಠರಾಗಿರ್ಬೇಕು. ಅವರ ದೃಷ್ಟಿಯಲ್ಲಿ ಈ ದೇಶದ ಆಡಳಿತ ಝೀರೋ ಸಮ್ ಗೇಮ್. ಅಂದ್ರೆ ಈ ಕೈ ಬಲ ಆಗ್ಬೇಕು ಅಂದ್ರೆ ಈ ಕೈ ವೀಕ್ ಆಗ್ಲೇಬೇಕು. ಈ ವಾದದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಇವರು. ಇಟ್ಸ್ ಎ ಝೀರೋ ಸಮ್ ಗೇಮ್. ಒಂದು ಡೌನ್ ಆದ್ರೇನೆ ಇನ್ನೊಂದು ರೈಸ್ ಆಗೋದು ಅಂತ. ಅವ್ರಿಗೆ ಗೊತ್ತಿಲ್ಲ ಈ ಕೈ ಬಲ ಆಗ್ಬೋದು, ಈ ಕೈ ಬಲ ಆಗ್ಬೋದು. ಎರಡೂ ಬಲ ಆದ್ರೆ ಇಬ್ರು ಕೂಡಿದಾಗ ಇನ್ನೂ ಬಲ ಆಗತ್ತೆ. ಇದು ದುರಾದೃಷ್ಟ. ಇವ್ರಿಗೆ DNA ನಲ್ಲಿ ಬಂದಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ರಾಜ್ಯಗಳನ್ನ ಕಂಟ್ರೋಲ್ ಮಾಡಿ ಅವ್ರನ್ನ ಡಿಮಿನಿಷ್ ಮಾಡಿನೇ ಸೆಂಟ್ರಲ್ ಗೌರ್ಮೆಂಟ್ ನ ಬಲಿಷ್ಠ ಮಾಡಬೇಕು ಅಂತ ಹೊರಟಿದ್ದಾರೆ. ಆರಂಭದಲ್ಲಿ ಸಂವಿಧಾನ ನಮ್ಮ ಚರ್ಚೆಗಳಲ್ಲಿ ಈ ವಿಷಯಗಳೆಲ್ಲ ಚರ್ಚೆ ಆಗಿದೆ. ಕಾನ್ಸ್ಟಿಟ್ಯೂಯೆಂಟ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಇವೆಲ್ಲ ಚರ್ಚೆ ಆಗಿದೆ. ಎಲ್ಲ ಚರ್ಚೆ ಆಗಿನೇ ನಾವು ಇದನ್ನ ಮಾಡ್ಕೊಂಡಿದ್ದ. ಆದ್ರೆ ಇವ್ರಿಗೆ ಏನಾಗಿದೆ, ಇವ್ರದ್ದು ಮೂಲ ತತ್ವ 1925ರಲ್ಲೇ ಹುಟ್ಟಿದ್ರಿಂದ ದೇ ಆರ್ ಎಗೇನಿಸ್ಟ್ ಸಮಾನತೆ, ಈಕ್ವಾಲಿಟಿ, ಬ್ರದರ್ಹುಡ್ಗೆ ವಿರುದ್ಧ ಇರೋದ್ರಿಂದ ಇವ್ರದ್ದು ಏನಿದ್ರು ಸೆಂಟ್ರಲೈಸೇಷನ್ ಟೆಂಡೆನ್ಸಿ. ನೀವು ಎರಡನೇ ವಿಷಯ ಕೇಳಿದ್ದು ಹೇಗೆ ಇದನ್ನ ಚಳುವಳಿ ರೂಪಿಸ್ತೀರಿ? ಸಂವಿಧಾನದ ಅದಕ್ಕೆ ಬರ್ತೀನಿ, ಲಾಸ್ಟಿಗೆ ಬರ್ತೀನಿ. ಸಂವಿಧಾನದ ಚೌಕಟ್ಟಿನ ಒಳಗಡೆನೆ ನಡೆಸಬೇಕು ನೀವು ಸರ್ಕಾರವಾಗಿ. ನಿಜ ನೋಡಿ, ದೇಶದಲ್ಲಿ ಭಾಷಾವಾರು ಚಳುವಳಿ ಆಗಿದೆ 60ನೇ ದಶಕದಲ್ಲಿ.
ಭಾಷಾವಾರು ರಾಜ್ಯಗಳ ಚಳುವಳಿ. 70ನೇ ದಶಕದಲ್ಲಿ ಹಿಂದಿ ಭಾಷೆಯ ವಿರುದ್ಧ ಚಳುವಳಿ ಆಗಿದೆ. ಸೊ ಇವೆಲ್ಲ ಈ ದೇಶದ ಇತಿಹಾಸದಲ್ಲಿ ಇತ್ತೀಚಿನ 1-2 ಜನರೇಷನ್ ಹಿಂದೆ ನಡೆದಿರುವಂತ ಉದಾಹರಣೆಗಳು ಇದ್ದಾವೆ. ಸೊ ಹಾಗಾಗಿ ಸರ್ಕಾರದ್ದು ಪಾತ್ರ ಇದೆ. ರಾಜ್ಯ ಸರ್ಕಾರ ವಿಫಲ ಆದ್ರೆ ಜನಗಳು ಕೂಡ ಅವರ ತೀರ್ಮಾನಗಳನ್ನ ಅವ್ರ ಕೈಗೆ ತೆಗೆದುಕೊಂಡಿರೋದನ್ನು ನಾವು ನೋಡಿದ್ದೇವೆ. ಯಾವಾಗ ತಮಿಳು ಭಾಷೆಗೆ, ತಮಿಳು ಸಂಸ್ಕೃತಿಗೆ ಸಮಾನ ಗೌರವ ಸಿಗಲಿಲ್ಲ ಅಂತ ಅವರಲ್ಲಿ ಒಂದು ಭಾವನೆ ಬಂದಾಗ 65ರಲ್ಲಿ ಅವರು ಬಹಳ ವಿಕೋಪಕ್ಕೆ ಹೋದಂತ ಚಳುವಳಿಗಳನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ಕನ್ನಡಿಗರು ಸ್ವಲ್ಪ ಬಹಳ ತಾಳ್ಮೆಯ ಜನ, ಬಹಳ ಏನ್ ಹೇಳ್ತೀವಿ, ಬುದ್ಧನ ತರ ತಾಳ್ಮೆಯ ಪ್ರತಿರೂಪ ಅಂತ ಹೇಳ್ಬೋದು. ಈಗಲೂ ನಾವು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ 30% ಜನ ಏನೋ ಅನ್ಯಾಯ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಬಿಟ್ರೆ, ಇನ್ನು 70% ಜನ ಇವತ್ತಿಗೂ ನಮ್ಮ ರಾಜ್ಯಕ್ಕೆ ಹಣಕಾಸಿನಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಇದು ನಮ್ಮ ಕನ್ನಡಿಗರ ಸ್ವಭಾವನೂ ಒಂದು ಸಮಸ್ಯೆ ಇದೆ, ನಮ್ಗೆ ಜಾಗೃತರಾಗಬೇಕಾಗಿದೆ. ಅದು ಒಂದು ಕಡೆಗಿದೆ. ಆದ್ರೂ ಕೂಡ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಏನೋ ದೇಶದಲ್ಲಿ ಬದಲಾವಣೆ ಆದ್ರೆ ಬಹುಶಃ ಮುಕ್ತ ಮನಸ್ಸು ಇರ್ತಕ್ಕಂತಹ ಪರ್ಯಾಯ ಆಡಳಿತ ವ್ಯವಸ್ಥೆ ದೇಶದಲ್ಲಿ ಬಂದ್ರೆ ಪೀಸ್ಫುಲ್ ಆಗಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದು ಒಂದು ಸಾಧ್ಯತೆ. ಆಗಲಿಲ್ಲ, ಇದೇ ಸೆಂಟ್ರಲೈಸೇಷನ್ ಡಿಕ್ಟೇಟರ್ಶಿಪ್ ಮುಂದುವರಿಯುತ್ತೆ, ಆ ಮೈಂಡ್ ಸೆಟ್ ಮುಂದುವರಿಯುತ್ತೆ ಅಂದ್ರೆ ಬಹುಶಃ ನಾಳೆ ಜನನೂ ಕೂಡ ಈ ಹೋರಾಟಗಳನ್ನ ಕೈಗೆತ್ಕೊಳ್ಳುವಂತ ಅನಿವಾರ್ಯತೆ ಬರ್ತದೆ. ಎಲ್ಲಿವರೆಗೂ ನೀವು ಒಬ್ಬ ಭೂಮಿ ಸ್ಟೇಜಲ್ಲಿ ಅದು ವಾಪಸ್ಸು ಪುಟ್ಟಿದ್ದು ಎದ್ದೇ ಹೇಳುತ್ತಲ್ಲ. ಸೊ ಜನಗಳ ಭಾವನೆಯನ್ನ ಎಲ್ಲಿವರೆಗೂ ಅದುಮ್ತೀರಿ? ಭೂಮಿ ಲೆವೆಲ್ ವರ್ಗೂ ಅದುಂಬೋದು, ಆಮೇಲೆ ಅದು ವಾಪಸ್ಸು ಪುಡಿದು ಹೇಳುತ್ತೆ. ಸೊ ಹಾಗಾಗಿ ಮೊದಲೇ ಈ ಸರ್ಕಾರ ಜಾಗೃತರಾಗುತ್ತೆ ಅಂತ ನಾನು ತಿಳಿದಿದ್ದೇನೆ. ಇಲ್ಲ ಅಂದ್ರೆ ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಕೆಲಸ ನಮ್ಮ ಸರ್ಕಾರ ಅಂತೂ ಮಾಡುತ್ತೆ. ಈಗ 6 ತಿಂಗಳಿಂದ ನಾವು ಮಾಡಿದ್ದೀವಿ. ಬರ ಪರಿಹಾರ ವಿಷಯದಲ್ಲೂ ಮಾಡಿದ್ದೇವೆ, ಈ ರಾಜ್ಯಕ್ಕೆ ಹಣಕಾಸು ವಿಷಯದಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆನೂ ಮಾಡಿದ್ದೇವೆ. ನಾವು ಕೂಡ ಕಾನೂನು ಚೌಕಟ್ಟು, ಸಂವಿಧಾನದ ಚೌಕಟ್ಟಲ್ಲೇ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಸೊ ನಾವು ಅಂತ ಸುಮ್ಮನೆ ಇರೋದಿಲ್ಲ, ಈ ಜಾಗೃತಿಯನ್ನ ಮೂಡಿಸ್ತೇವೆ. ಇನ್ನೂ ಬೇಕಾದಷ್ಟು ವಿಷಯ ಇದೆ, ಆದ್ರೆ ಆ ಬೇರೆ ವಿಷಯಗಳಿಗೆ ನಾನು ಹೋಗ್ಲಿಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಸರ್ಕಾರ ಈ ವಿಷಯದಲ್ಲಿ, ಯಾಕಂದ್ರೆ ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆ ಇದು. ನಮ್ಮದು ಅತ್ಯಂತ ಪ್ರಗತಿಪರ ರಾಜ್ಯ, ಆ ಸ್ಥಾನವನ್ನ ಹಾಗೆ ಉಳಿಸ್ಬೇಕು ಅನ್ನೋದು ನಮ್ಮ ಸಂಕಲ್ಪ. ನಾವು ಕೊಡೋ ಕೈ ಇರೋರು, ಯಾವತ್ತು ನಾವು ತಗೊಳ್ಳೋ ಕೈ ಆಗಬಾರದು. ನಾವು ಕರ್ನಾಟಕ ಕೊಡುವ ಕೈಯಾಗೆ ಇರಬೇಕು ಅಂದ್ರೆ ನಮ್ಮ ರಾಜ್ಯದ ಹಿತವನ್ನ ಬೆಳೆಸಲೇಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಕಾನೂನಾತ್ಮಕವಾಗಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಕೊನೆಯ ವಿಷಯ, ನಿಮ್ಮ 2ನೇ ಪ್ರಶ್ನೆಗೂ ಇದು ಸಂಬಂಧ ಇದೆ. ಇವೆಲ್ಲ ಬಗೆಹರಿಸ್ಕೋಬೇಕಾಗಿರೋದು ನಮ್ಮ ಪಾರ್ಲಿಮೆಂಟ್ ನಲ್ಲಿ. ಅಲ್ಲಿ ನಮ್ಮ ರಾಜ್ಯದಲ್ಲಿ ವೋಟ್ ಹಾಕ್ಸ್ಕೊಂಡು ಗೆದ್ದೋದಂತ ಎಂಪಿಗಳು ಅಲ್ಲಿ ನಮ್ಮ ಪರವಾಗಿ ಮಾತಾಡ್ಬೇಕು. ಆದ್ರೆ ಅವರೆಲ್ಲ ಏನಾಗಿದ್ದಾರೆ ಇವತ್ತು ಔದಪ್ಪಗಳಾಗಿ ಬರೀ ಗುಲಾಮ್ಗಿರಿಯಲ್ಲಿ ಸಲಾಮ್ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ರೆ ರಾಜ್ಯದ ಪರವಾಗಿ ಒಬ್ರು ಧ್ವನಿ ಎತ್ತುತ್ತಾ ಇಲ್ಲ. ಹಾಗಾಗಿ ಈ ಅನ್ಯಾಯಗಳಿಗೆ ಎಲ್ಲ ಮೂಲ ನಾವು ನೇರವಾಗಿ ಬೆರಳು ಯಾರಿಗಪ್ಪ ತೋರಿಸ್ಬೋದು ಅಂದ್ರೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ಸಂಸದರೇ ಜವಾಬ್ದಾರಿ. ಯಾಕಂದ್ರೆ ನಮ್ಮ ರಾಜ್ಯದ ಅನ್ಯಾಯವನ್ನ ಹೇಳಿ ನ್ಯಾಯ ಡಿಮ್ಯಾಂಡ್ ಮಾಡೋದ್ರ ಬದಲಿಗೆ ಅನ್ಯಾಯವನ್ನ ಸಮರ್ಥನೆ ಮಾಡಿಕೊಂಡು ಅವರ ಜೊತೆಗೆ ಸೇರ್ಕೊಂಡು ಅವ್ರ ಜೊತೆಗೆ ಇವರು ಸೇರಿ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರು ನಮ್ಮ ಓಟ್ ಹಾಕ್ಸ್ಕೊಂಡು ಗೆದ್ದು ಇವರೇ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು 27 ಜನ ಸಂಸದರು ಗೆದ್ದೋಗಿದ್ದಾರೆ. ನಮ್ಮ ಸ್ನೇಹಿತರು ಹೇಳಿದ್ರು ಸಂಸದರು 27, ಆದ್ರೆ ಬರೀ 7 ಇವರೇ ಕರ್ನಾಟಕಕ್ಕೆ ಗೋಳು. ಸೊ ನೀವ್ ಹೇಳಿದ್ರಲ್ಲ, ಸಂವಿಧಾನ ಬದ್ಧವಾಗಿ ಏನಾದ್ರೂ ನಾವು ಸಂವಿಧಾನದ ಚೌಕಟ್ಟು ಒಳಗಡೆನೆ ಪರಿಹಾರ ಕಂಡ್ಕೋಬೇಕಾದ್ರೆ ರಾಜ್ಯದ ಪರವಾಗಿ ಮಾತಾಡುವಂತ ಎಂಪಿಗಳು ಪಾರ್ಲಿಮೆಂಟ್ಗೆ ಹೋದ್ರೆ
ಕೇಳ್ತಾರೆ, ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ, ಬರಗಾಲಕ್ಕೆ ಯಾಕೆ ಪರಿಹಾರ ಕೊಟ್ಟಿಲ್ಲ ಅಂತ ಕೇಳುವಂತವರಾದ್ರೂ ಬೇಕಲ್ಲ. ಅನ್ಯಾಯವನ್ನ ಸಮರ್ಥನೆ ಮಾಡ್ಕೊಳ್ಳೋ ಅಂತವರು ಹೋದ್ರೆ ಅನ್ಯಾಯ ಹರಿದು ಬರದೆ ನ್ಯಾಯ ಎಲ್ಲಿಂದ ಬರುತ್ತೆ? ಸೊ ಜನನೂ ತೀರ್ಮಾನ ಮಾಡಬೇಕು. ಆ ಪ್ರಶ್ನೆಯಿಂದ ಈಗ ಲಾಸ್ಟ್ ಪ್ರಶ್ನೆಗೆ ಸಂಬಂಧ ಇದೆ. ಮುಂದೆ ಹಣಕಾಸು ವಿಷಯದಲ್ಲಿ ಗಂಡಾಂತರ ಅನ್ಯಾಯದ ಬಗ್ಗೆ ಮಾತಾಡಿದ್ದೇವೆ ಇಷ್ಟೊತ್ತು. ಹಣಕಾಸು ವಿಷಯನ ಅನ್ಯಾಯಗಳ ಬಗ್ಗೆ ಇದೇ ತರದ ಇನ್ನೊಂದು ಗಂಡಾಂತರ ಬಾಗಿಲು ಹೊರಗಡೆ ನಿಂತಿದೆ, ಇಲ್ಲೇ ನಿಂತಿದೆ, ಬಹಳ ದೂರ ಏನಿಲ್ಲ. ಡಿಲಿಮಿಟೇಷನ್ ಮಾಡಕ್ ಹೊರಟಿದ್ದಾರೆ ಬಿಜೆಪಿನವರು. ಆ ಡಿಲಿಮಿಟೇಷನ್ ಮಾಡಿ ಬರೀ ರಾಜ್ಯ ಏನೋ ಪಾರ್ಲಿಮೆಂಟ್ ಬೌಂಡ್ರಿ ಚೇಂಜ್ ಮಾಡಲ್ಲ, ಪಾರ್ಲಿಮೆಂಟ್ ಸೀಟ್ಗಳನ್ನೇ ನಂಬರನ್ನೇ ಚೇಂಜ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನೋ 750 800 MP ಸೀಟ್ಗಳು ಮಾಡ್ತಾರಂತೆ. ಇದರಿಂದ ಏನಾಗುತ್ತೆ, ಇಡೀ ದಕ್ಷಿಣ ಭಾರತಕ್ಕೆ ಇರುವ ಸೀಟುಗಳ ಸಂಖ್ಯೆ ಪಾರ್ಲಿಮೆಂಟ್ ಅಲ್ಲಿ ಕಮ್ಮಿ ಆಗುತ್ತೆ, ಬೇರೆ ಭಾಗದ ಸೀಟುಗಳು ಜಾಸ್ತಿ ಆಗ್ತವೆ. ಸೊ ನಮ್ಮ ಸೀಟುಗಳನ್ನ ಕಿತ್ಕೊಂಡು ಇವತ್ತೇ ನಮ್ಗೆ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ, ನಾಳೆ ಇನ್ನ ನಮ್ಮ ಸೀಟುಗಳು ಕಮ್ಮಿ ಆಗೋದ್ರೆ ನಮ್ಮದು ಉಸಿರೇ ಇಲ್ದಂಗೂ ಮಾಡಾಕ್ತಾರೆ ಅಲ್ಲಿ. ಸೊ ನಮ್ಮಂತ ರಾಜ್ಯಗಳು ಎಲ್ಲಿ ದುಡಿತೀವಿ, ಟ್ಯಾಕ್ಸ್ ಕಟ್ತೀವಿ, ದೇಶ ಕಾಪಾಡ್ತಾ ಇದ್ದೀವಿ, ನಮ್ಮದು ಪಾರ್ಲಿಮೆಂಟ್ ಅಲ್ಲಿ ಸೀಟುಗಳು ಕಮ್ಮಿ ಆಗ್ತವೆ. ಯಾರು ನಮ್ಮ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವ್ರ ಸೀಟುಗಳು ಜಾಸ್ತಿ ಆದ್ರೆ ನಾಳೆ ಇನ್ನೆಲ್ಲಿಂದ ನ್ಯಾಯ ಸಿಗುತ್ತೆ? ಇವತ್ತಿರೋ 27 ಜನನೇ ಮಾತಾಡ್ತಾ ಇಲ್ಲ ನಮ್ಮ ಪರವಾಗಿ, ನಾಳೆ ಅದು ಕಮ್ಮಿ ಆಗೋದ್ರೆ ಉರುವೇ ಇಲ್ಲ ಕರ್ನಾಟಕ. ಇದು ಏನು ಅವರು ಲಾಯರ್ ಅವರು ಇವ್ರೇನೋ ಕತೆ ಹೇಳ್ತಾ ಇದಾರ, ನಾನ್ ಕತೆ ಹೇಳ್ತಾ ಇದ್ದೀನ ಅಂತ ತಿಳ್ಕೊಳ್ಬೇಡಿ. ತಮಿಳ್ನಾಡಿನವರು ಈ ಜನವರಿಯಲ್ಲಿ ಅವರ ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡಿ ನಮ್ಮ ಸೀಟುಗಳನ್ನ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ನವರು, ಅದರ ವಿರುದ್ಧವಾಗಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ರಿಯಲ್ ಇಶ್ಯೂ. ಅಷ್ಟೇ ಅಲ್ಲ, ನೀವು ಹೇಳಿದ್ರಲ್ಲ 15ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗಿದ್ದು ಯಾಕೆ ಅಂದ್ರೆ 71ನೇ ಇಸ್ವಿಯಲ್ಲಿ ಇದ್ದಂತ ಪಾಪ್ಯುಲೇಷನ್ ರೇಷಿಯೋನ ಬಿಟ್ಬಿಟ್ಟು 2011ನೇ ಇಸ್ವಿಯದ್ದು ತಗೊಂಡ್ರು. ಫೈನಾನ್ಸ್ ಕಮಿಷನ್ ಅಲ್ಲಿ 71ನೇ ಇಸ್ವಿ ಇದ್ದಿದ್ದ ಬೇಸಿಸ್ ಅನ್ನ ಕಿತ್ತಾಕಿದ ಮೇಲೆ ಡಿಲಿಮಿಟೇಷನ್ ಅಲ್ಲಿ ಕಿತ್ತಾಕೋದಿಲ್ಲ ಅಂತ ಏನಿದೆ ನಿಮ್ಗೆ? ಇದರಲ್ಲೂ ಕಿತ್ತಾಕ್ತಾರೆ. ಅದು ಫಸ್ಟ್ ಸ್ಟೆಪ್. ಇದಕ್ಕೆ ಫೈನಾನ್ಸ್ ಕಮಿಷನ್ ಅಲ್ಲಿ ಕಿತ್ತಾಕಿದ ಮೇಲೆ ಡಿಲಿಮಿಟೇಷನ್ ಅಲ್ಲೂ ಕಿತ್ತಾಕ್ತಾರೆ. ಇಲ್ಲಿವರೆಗೂ ಕೂಡ ಎಲ್ಲೂ ಸೆಂಟ್ರಲ್ ಗವರ್ಮೆಂಟ್ನವರು ಈ ಬಾರಿ ಡಿಲಿಮಿಟೇಷನ್ ಮಾಡಿದಾಗ 71ನೇ ಬೇಸಿಸ್ ಮೇಲೆ ರೇಷಿಯೋ ಮೇಲೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ತಮಿಳ್ನಾಡಿನವರು ರೆಸಲ್ಯೂಷನ್ ಪಾಸ್ ಮಾಡಿದ ಮೇಲೂ ಕೂಡ ಅವರು ಎಲ್ಲೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್, ಇಲ್ಲ ಸೌತ್ ಇಂಡಿಯಾ ಸ್ಟೇಟ್ಗಳದ್ದು ಪಾರ್ಲಿಮೆಂಟ್ ಸೀಟನ್ನ ನಾವು ಕಿತ್ಕೊಳ್ಳೋದಿಲ್ಲ ಅಂತ ಜುಮ್ಲಾ ಮಾತಲ್ಲೂ ಕೂಡ ಹೇಳಿಲ್ಲ. ಸೊ ಅಲ್ಲಿಗೆ ನಮ್ಮ ಆತಂಕ ನಿಜ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಲ್ಲೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಡಿನೈ ಮಾಡಿಲ್ಲ. ಹಣಕಾಸು ಆಯೋಗದಲ್ಲಿ ಇರುವಂತಹ ಅನ್ಯಾಯ ನಾಳೆ ಈ ಲಿಮಿಟೇಷನ್ಗೂ ಮುಂದುವರೆದಾಗ ನಮ್ಮ ಸೀಟುಗಳೇ ಪಾರ್ಲಿಮೆಂಟ್ ಅಲ್ಲಿ ಕಡಿಮೆ ಆಗುವಂತಹ ಗಂಡಾಂತರನು ಕೂಡ ಬಾಗಲಲ್ಲಿ ಕಾಯ್ತಾ ಇದೆ. ಇನ್ನೂ ಹೇಗಾಗಿ ನಮ್ಮ ಮೇಲೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಜನಗಳ ಮೇಲೂ ಜಾಸ್ತಿ ಆಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಸೀಟುಗಳನ್ನೇ ನಾವು ಕಳ್ಕೊಂಡ್ಮೇಲೆ ನಾವು ಬರೀ ಇರೋ ಸೀಟಿಗೆ ವೋಟ್ ಹಾಕೋದು, ಟ್ಯಾಕ್ಸ್ ನೋಟ್ ಕಟ್ಟೋದು, ಇಷ್ಟೇ ನಮ್ ಕೆಲಸ ಆಗುತ್ತೆ. ಬಿಟ್ರೆ ವಾಪಸ್ ಕೇಳೋದಕ್ಕೆ ನಮ್ಗೆ ಬಾಯೂ ಇಲ್ದಂಗೆ ಆಗೋಗುತ್ತೆ. ಸೊ ಜಾಗೃತರಾಗುವಂತ ಅವಶ್ಯಕತೆ ಇನ್ನೂ ಹೆಚ್ಚಾಗಿದೆ. ಅದು ನಮ್ಮ ವಕೀಲರು ಹೇಳಿರುವಂತಹದ್ದು ನಿಜ. ಆದ್ರೆ ಇವತ್ತು ಹಣಕಾಸಿನ ಚರ್ಚೆ ಇದ್ದಿದ್ರಿಂದ ಈ ಡಿಲಿಮಿಟೇಷನ್ ಚರ್ಚೆಯನ್ನ ನಾನು ಇದ್ರೊಳಗಡೆ ಸೇರ್ಸಕ್ ಹೋಗ್ಲಿಲ್ಲ. ಆದ್ರೆ ಅದೂ ಕೂಡ ಇನ್ನು ಮುಂದೆ ನಾವು ಜಾಗೃತರಾಗಿ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಪ್ರತಿಯೊಂದು ವಿಷಯವನ್ನು ತಿಳಿಸ್ಕೊಟ್ಟಂತ, ತಾಳ್ಮೆಯಿಂದ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಂತ, ತಮ್ಮ ತಪ್ಪುಗಳ ಬಗ್ಗೆನೂ ಮಾತಾಡ್ದಂತ ಕೃಷ್ಣ ಬೈರೇಗೌಡರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಸ್ವಾಮಿ ಮತ್ತೊಮ್ಮೆ ಜಾಗೃತ ಕರ್ನಾಟಕ, ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳು ಈ ವೇದಿಕೆಯನ್ನ ಅವಕಾಶ ಮಾಡಿಕೊಟ್ಟು ಜನಗಳಿಗೆ ವಿಷಯಗಳನ್ನ ಮುಟ್ಟಿಸುವಂತಹದ್ದು, ಪ್ರಜಾಪ್ರಭುತ್ವದಲ್ಲಿ ವಸ್ತುನಿಷ್ಠತೆ ಆಧಾರದ ಮೇಲೆ ಜನ ತೀರ್ಮಾನ ಮಾಡಬೇಕು, ಅವರಿಗೆ ವಾಸ್ತವಾಂಶನ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ
ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟು ಇದಕ್ಕೆ ಅವರಿಗೆ ಧನ್ಯವಾದಗಳು. ಇಲ್ಲಿ ಬಂದಿದ್ದಂಥವರು ಮತ್ತೆ ಆನ್ಲೈನಲ್ಲೂ ಕೂಡ ಬಹುಶಃ ಲಕ್ಷಾಂತರ ಜನ ನೋಡಿದ್ದಾರೆ, ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು. ಈ ಸಂದೇಶವನ್ನ ದಯವಿಟ್ಟು ಬೇರೆಯವರೆಗೂ ಕೂಡ ನೀವು ಮನವರಿಕೆ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಕೂಡ ಮನವಿ. ನಮಸ್ಕಾರ ಎಲ್ಲರಿಗೂ ಸಹಕಾರಕ್ಕಾಗಿ.